ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲೇಖಕರ ಹೆಸರು ಶಿವರಾಮ್ ಕಾರಂತ್ ಆಗಲಿ, ಎಸ್.ಎಲ್. ಭೈರಪ್ಪ ಆಗಲಿ, ಅಥವಾ ನಮ್ಮ ಗೋವಿಂದ ಪೈ ಗೋವಿಂದ ಪೈ, ಇವರೆಲ್ಲ ಹೆಸರು ನಾವು ಕೇಳುವಾಗಲೇ ಒಂದು ಖುಷಿ ಖುಷಿ ಆಯ್ತು. ಹೇಳಿದ್ರೆ ನಮ್ಮ ಕರ್ನಾಟಕದವು ಹೇಳುವ ಒಂದು ಖುಷಿ, ಹಂಗೆ ಹೆಮ್ಮೆ ನಮಗಾಯ್ತು. ಹೀಗಿರುವಾಗ ಇವರೊಟ್ಟಿಗೆ ಮಾತಾಡಿಕೊಂಡು, ಇವರೊಟ್ಟಿಗೆ ಇದ್ಕೊಂಡು, ಇವರೊಟ್ಟಿಗೆ ಇವರ ಚರ್ಚೆ ಸಂವಾದಗಳ ನಡೆಸಿಕೊಂಡು, ಒಟ್ಟಿಗೆ ಇದ್ದಂಥವು ಇಂದು ನಮ್ಮೊಂದಿಗಿದ್ದವು ಆರು ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಡೆಲ್ಲಿಲಿ ಇತ್ತಿದ್ದವು, ಬೆಂಗಳೂರಲ್ಲಿ ಇತ್ತಿದ್ದವು, ಇಲ್ಲಿ ಅಧಿಕಾರಿಯಾಗಿತ್ತಿದ್ದವು ತುಂಬಡ್ಕ ಮಹಾಲಿಂಗೇಶ್ವರ ಭಟ್ ಹೇಳಿ. ಬನ್ನಿ ಅವರ ಮಾತಾಡಿಸುವ, ಅವರ ಈ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತಿದ್ದವು ಹೇಳಿ ಅವರ ಬಾಯಿಂದಲೇ ಕೇಳುವ. ನಮಸ್ತೆ, ಹೇಗಿದ್ದಿ? ಅದೇ ನಾನೀಗ ಹೆಸರಲ್ಲೇ ಹೇಳಿದೆ, ತುಂಬಡ್ಕ ಹೇಳಿ. ಇದು ನಿಮ್ಮಳ ಮನೆಯ ಹೆಸರಾ? ಮೂಲ ಸೂರ್ಯಂಬೈಲುಗಳು ಮನೆ ಹೆಸರು. ತುಂಬಡ್ಕ ಮೇಲೆ ಇದ್ದು ಅದರಿಂದ ಕೆಳವತ್ತಾರನ ತುಂಬಡ್ಕ ಹೇಳುವ ಒಂದು ಪದ್ಧತಿ ಒಂದು. ಅದರ ಮೂಲ ಮನೆ ಸೂರ್ಯಂಬೈಲುಗಳು. ಅದು ಮೊದಲೇ ಕಾಸರಗೋಡಿನ ಆಗದಿಂದ ಕೊಳ್ಳತಕ್ಕಂಥ ಬಂದು ಸೂರ್ಯಂಬೈಲಿ ಎಂಗಳ ಪೂರ್ವಜರೆಲ್ಲ ಅಜ್ಜನ ಜನ ಅದನ್ನ ಸೂರ್ಯಂಬೈಲಿ ಇರ್ಬೋದು. ನಾನು ಅಲ್ಲಿ ಮೊದಲು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿ ಸ್ವರ್ಗ ಹೇಳಿದೆ, ಪಡ್ಡೆ ತೋಟದ ಬಯಲು ಶಾಲೆ ಹೇಳಿದದ್ದು, ಮತ್ತು ಸ್ವಾಮಿ ವಿವೇಕಾನಂದ ಪಿ ಶಾಲೆ ಅಲ್ಲಿ 7ನೇ ಕ್ಲಾಸ್ವರೆಗೆ ಕಲಿತೆ. ಅದರ ನಂತರ ಆರ್ಲೂರದ ವಿದ್ಯಾಭ್ಯಾಸ ಹೋದ ಪ್ರೌಢಶಾಲೆಯಲ್ಲಿ ಅಲ್ಲಿ ಹೈಸ್ಕೂಲು 3 ವರ್ಷ ಕಲಿತೆ. ಆ ಸಮಯದಲ್ಲೇ ನನಗೆ ಈ ಸಾಹಿತಿಗಳ ಪರಿಚಯವೆಲ್ಲ ಶಾಲೆಯ ಮೂಲಕವೇ ಪುತ್ತೂರಲ್ಲಿದ್ದ ಶಿವರಾಮ ಕಾರಂತರು, ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತ್ತಿದ್ದ S.V. ಪರಮೇಶ್ವರ್ ಅವರು, ಕನ್ನಡದ ಮೊದಲ ಮಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರು, ಪ್ರೊಫೆಸರ್ ಆಗಿದ್ದರು. ಹಂಗೆ ಅವು ಬಂದು ಹಂಗೆ ಅವರೆಲ್ಲ ಕಂಡು ಅಂಬಗಳೇ ಒಂದು ದೂರದ ಪರಿಚಯ ಇರುತ್ತೆ, ಹಂಗೆ ಆಗ್ತದೆ, ಹತ್ತಿರನ ಪರಿಚಯ ಅಲ್ಲ. ಅದ್ರ ನಂತರ ನಾವು ಕಾಸರಗೋಡಿಗೆ ನನ್ನ ಮುಂದಾಣ ವಿದ್ಯಾಭ್ಯಾಸ, ಕಲ್ಯಾಣ PDC ಮತ್ತೆ BA ಮತ್ತೆ MA ಕನ್ನಡದ ಭಾಷೆ ಮತ್ತು ಸಾಹಿತ್ಯ. ಹಿಂಗೆ ಅಲ್ಲಿ 7 ವರ್ಷ ಕಾಸರಗೋಡು ಕಾಲೇಜಲ್ಲಿ ಕಲಿತು MA ಮುಗಿಸಿದ ಮೇಲೆ ನಾನು ಮದ್ರಾಸಿನ ಇನ್ಸ್ಟಿಟ್ಯೂಟ್ ಆಫ್ ಏಷ್ಯನ್ ಸ್ಟಡೀಸ್ ಅಲ್ಲಿ ಸಂಶೋಧನಾ ಸಹಾಯಕನಾಗಿ 85ರಿಂದ 88ರವರೆಗೆ ಇದ್ದೀನಿ. ಆ ಒಂದು 3-4 ವರ್ಷದ ಅವಧಿಯಲ್ಲಿ ಅಲ್ಲಿಯ ಮದ್ರಾಸಲ್ಲಿ ಮದ್ರಾಸದ್ದು ಈಗ ಚೆನ್ನೈ, ಅಲ್ಲಿ ಸಾಕಷ್ಟು ಜನ ಸಾಹಿತಿಗಳ ತಮಿಳಿನ ಕನ್ನಡದವರೆಲ್ಲ ಪರಿಚಯ ಆಯಿತು. ಮತ್ತೆ ನಮ್ಮ ಅಪ್ಪಚ್ಚಿಯ ಅಪ್ಪ ಮದ್ರಾಸ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ತಿದ್ದ ಡಾಕ್ಟರ್ ಶ್ರೀಕೃಷ್ಣ ಆರತಿ ಹೇಳಿ, ಅವರ ಮೂಲಕ ಇದಾಯ್ತು. ಮತ್ತೆ ಇನ್ಸ್ಟಿಟ್ಯೂಟಲ್ಲಿ ಈ ಶ್ರೀಲಂಕಾದ ಪ್ರೊಫೆಸರ್ ಶಿವತಂಬಿ ಕಿಂಗಿಪ್ಪ ಸಾಹಿತಿಗಳೆಲ್ಲ ಬಂದಿದ್ದರು. ಅಮೇರಿಕಲ್ಲಿಪ್ಪ ಪ್ರೊಫೆಸರ್ A.K. ರಾಮಾನುಜನ್ ಹಿಂಗಿಪ್ಪ ದೊಡ್ಡ ಸಾಹಿತಿಗಳು ಅಲ್ಲಿ ಬಂದು ನನಗೆ ಪರಿಚಯ ಎಲ್ಲ ಆಯ್ತು. ಸಾಕಷ್ಟು ಜನ ಹೇಳಿದ್ರೆ ಅಲ್ಲಿ ಈಗ ಸಾಕಷ್ಟು ತಮಿಳಿನ ಸಾಹಿತಿಗಳು, ನಮ್ಮ ಕನ್ನಡದ ಸಾಹಿತಿಗಳು ಹೇಳಿದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಆನಿರುವಾಗ ಅಲ್ಲಿ ಒಂದು ಬಹುಭಾಷಾ ನಿಘಂಟು ಕೆಲಸ ಆಗಿದ್ದು. ಅದರ ಸಂಪಾದಕರಾಗಿ ಮದ್ರಾಸ್ ಯೂನಿವರ್ಸಿಟಿಯಲ್ಲೇ ಮೊದಲೇ ಪ್ರೊಫೆಸರ್ ಆಗಿರ್ತಿದ್ದ ಶಂಕರ ಕೆದಿಲಾಯ ಹೇಳ್ತಿದ್ದ PS ಕೆದಿಲಾಯ, ಅವರೊಟ್ಟಿಗೆ ನಾನು ಮೊದಲು ಕೆಲಸ ಮಾಡಿದೆ ಸುಮಾರು 1 ವರ್ಷದಷ್ಟು. ನಂತರ ಅಲ್ಲಿ ಒಂದು ಜಾನಪದ ವಿಷಯದಲ್ಲಿ ಒಂದು ವಿಶ್ವಕೋಶದ ಕೆಲಸ ಶುರುವಾಯಿತು. ಹಂಗೆ ಅದಕ್ಕೆ ಅಷ್ಟೊಪ್ಪಾಗ ಕೆಲಸ ಮಾಡ್ಲಿಕ್ಕೆ ಒಂದು ಸಲಹಾ ಸಮಿತಿಯಲ್ಲಿ ನಮ್ಮ ಕರ್ನಾಟಕದ ಡಾಕ್ಟರ್ ಚಿದಾನಂದ ಮೂರ್ತಿ, G. ಪರಮಶಿವಯ್ಯ, ಡಾಕ್ಟರ್ ವಿವೇಕ್ ರೈ, ಹಿಂಗೆ ಮತ್ತೆ ಒಬ್ಬ ಆಂಥ್ರೋಪಾಲಜಿಸ್ಟ್ ಕರ್ನಾಟಕ ಯೂನಿವರ್ಸಿಟಿಯಿಂದ KG ಗುರುಮೂರ್ತಿ, ಹಿಂಗೆಲ್ಲ ಸಲಹಾ ಮಂಡಳಿಯಲ್ಲಿ ಸಾಕಷ್ಟು ವಿದ್ವಾಂಸರಿದ್ದರು. ನಿಘಂಟು ತಜ್ಞ ಯಾವುದೇ ಅಲ್ಲಿಯ ಸಲಹಾ ಸಮಿತಿ G. ವೆಂಕಟಸುಬ್ಬಯ್ಯ ಅವರದೆಲ್ಲ. ಮತ್ತೆ ನನಗೆ ಸುಮಾರು 3-4 ವರ್ಷ ಅಲ್ಲಿ ಹತ್ರ ಪರಿಚಯ. ಮತ್ತೆ ಅಲ್ಲಿ ಇದರದ್ದು ಕೆಲಸ ಮಾಡಲೆ ನಾನು ಇನ್ನು ಒಂದು ರೀತಿಯಲ್ಲಿ ಫ್ರೆಶ್
MMVC ಅಲ್ಲಿ ಕೆಲಸಕ್ಕೆ ಸೇರಿದ ಕಾರಣ ಹ. ಅಲ್ಲಿ ಅದರ ಒಂದು ಸಂಪಾದಕ ಹುದ್ದೆಗೆ ಒಬ್ಬ ಬೆಂಗಳೂರಿಂದ ಬರಿಕೊಳ್ಳುವ ಅಭಿಪ್ರಾಯಕ್ಕೆ ಹ. ಮಹಾರಾಣೀಸ್ ಕಾಲೇಜಿಗೆ ಪ್ರೊಫೆಸರ್ ಕೃಷ್ಣಮೂರ್ತಿ ಹನ್ನೂರು ಇದ್ದಾರೆ, ಕನ್ನಡದ ಒಬ್ಬ ಕಥೆಗಾರ ಮತ್ತೆ ಜಾನಪದ ತಜ್ಞ. ಹ್ಮ್. ಹಂಗೆ ಅವರಲ್ಲಿ ಸಂಪಾದಕ ಆಗಿ ಡೆಪ್ಟೇಷನ್ ಮೇಲೆ 3 ವರ್ಷಕ್ಕೆ ಅವರ ಬೆಂಗಳೂರಲ್ಲಿ ಭೇಟಿಯಾಗಿ ಅವರ ಮತ್ತೆ ಅವರು ಸೂಚಿಸಿದ್ದೆ ಡಾಕ್ಟರ್ ಚಿದಾನಂದಮೂರ್ತಿ ಬೆಂಗಳೂರಿನಲ್ಲಿ ಅವರ ಗುರುತು. ಹಂಗಾಗಿ ಅಲ್ಲಿ ಮತ್ತೆ ಕೃಷ್ಣಮೂರ್ತಿ ಅನ್ನೋದನ್ನ ನಾಗಾರ್ಜುನ ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಮತ್ತೆ ಆ ಕಾಲದಲ್ಲಿ ಇದ್ದಿದ್ದ ಎಲ್ಲ ಸಾಹಿತಿಗಳು ಕನ್ನಡದ ಈಗ ನಮ್ಮ RN ಜಯಗೋಪಾಲ್ ನಮ್ಮ ಸಿನಿಮಾ ಹಾಡುಗಳ ಬರೆದವರು, ಮತ್ತೆ KF ಮಾಳಿ ಹಾಸ್ಯ ಸಾಹಿತಿ, BH ಚಂದ್ರಶೇಖರ್ ಹೊಳ್ಳಿ ದೂರದರ್ಶನಲ್ಲಿ ಇದ್ದಿದ್ದವರು, ಭೈರಪ್ಪನ ಬಾಡ ಹಕ್ಕರಣ ಕಂಡು, ಮತ್ತೆ ಅಗ್ರಹಾರ ಕೃಷ್ಣಮೂರ್ತಿ ಅಕಾಡೆಮಿಗೆ ಇಟ್ಟಿದ್ದವಲ್ಲಿ ಜನರಲ್ ಸೆಕ್ರೆಟರಿ ಆಗಿ, ಮತ್ತೆ ಇದಲ್ಲೆಲ್ಲ ಎಡಿಟರ್ ಆಗಿದ್ದ S ದಿವಾಕರ್. ಹಾಗೆ ಅವ್ರದ್ದೆಲ್ಲ ಒಂದು ಒಳ್ಳೆ ಸಂಪರ್ಕಲ್ಲಿ ಮದ್ರಾಸಿನ ಒಂದು ಜನರು ಕೂಡ ಸಾಹಿತ್ಯದಲ್ಲಿ ಒಳ್ಳೆ ಮುಂದುವರೆದು. ಅದೇ ಈಗ ಈಗ ಈ ಎಂತ ಹೇಳುದು ಮೂವಿ ಹೀರೋಸ್ಗಳೇ ಸೆಲೆಬ್ರಿಟಿ ಆಗಿ ಹೇಳಬಹುದು. ಅಂಬಗಾಣ ಕಾಲಲ್ಲಿ ಈ ಲೇಖಕರು ಸಾಹಿತಿಗಳೆಲ್ಲ ನಮಗೆಲ್ಲ ಸೆಲೆಬ್ರಿಟಿ ಆಗಿದ್ದು. ಹೀಗೆ ಇವಾಗ ನಿಮಗೆ ಅವರೆಡೆಲೇ ಇದ್ದುಕೊಂಡು ಅವರ ಹತ್ರ ಮಾತಾಡಿಕೊಂಡು ಹೇಗಿತ್ತು ನಿಮಗ ಆ ಫೀಲ್? ಅದು ಮುಖ್ಯವಾಗಿ ಅದೇನ್ನ ಮತ್ತೆ ವೃತ್ತಿ ಹಂಗೆ ಆದ ಕಾರಣ ಅದರಲ್ಲಿ ನನಗೆ ಈ ಸ್ಟಾರ್ ಬಗ್ಗೆ ಎಲ್ಲ ಒಂದು ವಿಶೇಷ ಇದು ಬಂದಿಲ್ಲ. ಯಾಕಂದ್ರೆ ನಾವೀಗ ಸಿನಿಮಾಲ್ಲಿ ಯಾವ ಸೂಪರ್ ಸ್ಟಾರ್ ಅಥವಾ ರಾಜಕುಮಾರ್ ಹೇಳಿದ್ರೆ, ಮೋಹನ್ ಲಾಲ್ ಹೇಳಿರೋ ಅಥವಾ ಈ ರೀತಿ ಬೇರೆ ಬೇರೆ ಅಮಿತಾಬ್ ಬಚ್ಚನ್ ಅದೆಲ್ಲ ಬಂತು. ಆದ್ರೆ ಸಾಹಿತ್ಯದಲ್ಲಿ ಅವಕ್ಕೆ ಸ್ಟಾರ್ ವ್ಯಾಲ್ಯೂ ಇಕ್ಕು. ಅದೇ ನನಗೂ ಅದಕ್ಕೂ ಒಂದು ರೀತಿ ಸಂಬಂಧ ಇಲ್ಲದಾಗತ್ತೆ. ನಾನು ಅಲ್ಲಿಂದ 88ರಲ್ಲಿ ನನಗೆ ಸಿಲೆಕ್ಷನ್ ಆಗಿ ನಾನು ದೆಹಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಹೋಗಿ ಅಲ್ಲಿ ಒಂದು ಅಧಿಕಾರಿಯಾಗಿ ಸೇರಿ ಹಂಗೆ ಅಲ್ಲಿ ಸೇರಿಯಪ್ಪಾಗ ಅಂದ್ರಾಣ ಇಡೀ ದೇಶದಲ್ಲಿ ಇತ್ತಿದ್ದ ಎಲ್ಲ ಮಹಾನ್ ಸಾಹಿತಿಗಳು, ಅದು ಭಾರತದ ಹೆಚ್ಚು ಕಮ್ಮಿ 25 ಭಾಷೆಯ ಸಾಹಿತಿಗಳು ನನಗೆ ಅಲ್ಲಿ ಸಿಕ್ಕಿದ್ದಕ್ಕೆ. ಹಾಗಾಗಿ ಅದರ ಒಂದು ವ್ಯಾಪ್ತಿ ಈ ರಾಷ್ಟ್ರ ಮಟ್ಟದ್ದಾದ ಕಾರಣ ನನಗೆ ಈಗ ಬಂಗಾಳಿಯ ಸುಭಾಷ್ ಮುಖೋಪಾಧ್ಯಾಯ, ಮಹಾಶ್ವೇತಾ ದೇವಿ, ಪಂಜಾಬಿಯ ಅಮೃತಾ ಪ್ರೀತಮ್, ಹಿಂದಿಯ ನಾಗಾರ್ಜುನ, ಮತ್ತೆ ನಮ್ವರ್ ಸಿಂಗ್, ಕೇದಾರ್ನಾಥ್ ಸಿಂಗ್, ಹಿಂಗಿಪವ್, ಹಾಗೆ ಎಲ್ಲ ಕಾಶ್ಮೀರಿ ಭಾಷೆಯ ರಹಮಾನ್ ರಾಹಿ ಅವಕ್ಕೆಲ್ಲ ಮತ್ತೆ ಜ್ಞಾನಪೀಠ ಅದೆಲ್ಲ ಬೈಂದು ಅಂದ್ರೆ ಅಂತ ಸಾಹಿತ್ಯಿಕ ಅಂಬಗ ದಿನನಿತ್ಯ ಬಳಕೆಯಲ್ಲಿ ಸಿಗುತ್ತಾನೆ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಅಂತ ಅದರಲ್ಲಿ ನಾನು ಅಲ್ಲಿ ಎಂಗಳ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಫೀಸ್ ಇಪ್ಪದು ರವೀಂದ್ರ ಭವನ ಆಳುವ ಮಂಡಿ ಹೌಸ್ ದೂರದರ್ಶನದ ಕಚೇರಿ ಎದುರು ಇಪ್ಪದು. ಅದಕ್ಕೆ ಒಂದು ಇತಿಹಾಸ ಇತ್ತು. ಅಲ್ಲಿ ಇದು ರವೀಂದ್ರನಾಥ ಟಾಗೋರ್ 100ನೇ ವರ್ಷಕ್ಕೆ ನೆಹರು ಕನ್ನಡ ಪ್ರಧಾನಮಂತ್ರಿ ಕಟ್ಟಿಸಿದ ಅದು ಕಟ್ಟೋಣ. ಹಾಗಾಗಿ ಅದರಲ್ಲಿ ಈ 3 ಸಾಹಿತ್ಯ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ ಈ 3ರದ್ದು ಕೇಂದ್ರ ಕಚೇರಿಯಲ್ಲಿ ಇಪ್ಪ ಕಾರಣ ಅಲ್ಲಿ ಸಾಹಿತಿಗಳು, ಕಲಾವಿದರಿಗೂ ಕಲಾವಿದರಿಗೂ ಹೊಡೆದ್ರೆ ನಾಟಕದವು, ಪೇಂಟರು ಇವು ಎಲ್ಲರೂ ಒಪ್ಪಿದೆ. MF ಹುಸೇನ್ ಆಗಿಪ್ಪ ಅವರು ನೋಡಿದೆ, ಸತೀಶ್ ಗುಜ್ರಾಲ್ ಆಗಿಪ್ಪ ಅವರು ನೋಡಿ ಮಾತಾಡಿಸಿದೆ. ಹೀಗೆ ಮತ್ತೆ ನಮ್ಮ ಇದು KK ಹೆಬ್ಬಾರ್ ಕರ್ನಾಟಕ, ಆಮೇಲೆ ಭೀಮಸೇನ್ ಜೋಶಿ, ಮತ್ತೆ ಕಲ್ಯಾಣ ಹಿಂದೂಸ್ತಾನಿ ಸಂಗೀತ ಕಲ್ಯಾಣ ಕಿಶೋರ್ ಅಮನ್ಕರ್ ಅಥವಾ ನಮ್ಮ ಗಂಗೂಬಾಯಿ, ಹಂಗೆ ಒಂದು ಬಹಳ ರಾಷ್ಟ್ರ ಮಟ್ಟದ ಎಲ್ಲ ಒಂದು ರೀತಿಯಲ್ಲಿ ಬರೀ ಸಾಹಿತ್ಯ ಅಲ್ಲ, ಎಲ್ಲಾ ಸ್ಟಾರ್ಗಳನ್ನು ಅಲ್ಲಿ ಮಾತಾಡ್ಸೋಕೆ ಅಂತ ಆಯ್ತು. ಈಗ ಡೆಲ್ಲಿಗೆ ಹೋದಪ್ಪ ನಾವು ಎಲ್ಲರೂ ಕನ್ನಡಿಗರು ಬಳಸಕ್ಕೆ ಹೋಗಿದಾವತ್ತು. ಸೊ ಹಿಂದಿ ಇದ್ದ ಕಾರಣ ಹಿಂದಿ ಯಾವುದೇ ಅವು ನಮಗೆ ನಮ್ಮವೇ ಹೇಳಿದಂಗೆ ಒಂದು ರೀತಿ ಹಿಂದಿಲಿ ಮಾತಾಡಿ ಹೌದೇ ಆತರ. ಅದರೊಟ್ಟಿಗೆ ಅಲ್ಲಿ ದೆಹಲಿ ಅವತ್ತೊಂದು ಕರ್ನಾಟಕ ಸಂಘ ಹೇಳಿದೆ. ಅಲ್ಲಿಯೂ ನಾನು ಒಂದು 2 ವರ್ಷ 1990-92ರಲ್ಲಿ ನಿಜ ಸಕ್ರಿಯವಾಗಿ ಅಲ್ಲಿ ಹಣ ಎಲ್ಲ ಸಾಹಿತ್ಯ ಚಟುವಟಿಕೆ ಇಟ್ಟಿದ್ದೆ. ಇದಕ್ಕೆ ಮುಖ್ಯ ಕಾರಣ ಆಗೋದ್ರೆ ಅವ್ರ ನೆನಪು ಮಾಡಿ ಹೇಳಬೇಕು. VK ಗೋಕಾಕ್ ಹೇಳಿ ನಮ್ಮ ಕನ್ನಡದ ಒಳ್ಳೊಳ್ಳೆ ಸಾಹಿತ್ಯ ಮಗಳು ಯಶೋಧ ಭಟ್ ಹೇಳಿ, ಅವರ ಗಂಡ LP ಭಟ್ ಹೇಳಿ, ನಾರಾಯಣ ಪರಮೇಶ್ವರ ಭಟ್. ಅವು ಇನ್ಕಮ್ ಟ್ಯಾಕ್ಸಿನ ಅಲ್ಲಿ ಕಮಿಷನರ್ ಆಗಿತ್ತು, ಚೀಫ್ ಕಮಿಷನರ್. ಅವು ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷ. ಅವು ಅದ್ರ ಪ್ರತಿಯೊಂದರಲ್ಲೂ ಎಲ್ಲ ಸಾಹಿತ್ಯಕ ಮತ್ತೆ ಅಲ್ಲಿಯ ಕನ್ನಡ ಎಲ್ಲದರಲ್ಲೂ ತೊಡಗಿಸ್ಕೊಂಡವು. ಅಲ್ಲಿಯುದೇ ಅವು ದಿನಗೋಳಿ. ಯಾಕಂದ್ರೆ ಈ
ನಾಟಕದ್ದು, ಸಂಗೀತದ್ದು, ಸಾಹಿತ್ಯದ್ದು ಎಲ್ಲ ಕಾರ್ಯಕ್ರಮ. ಈಗ ಉದಾಹರಣೆಗೆ 1000 ಇಯರ್ಸ್ ಆಫ್ ಕನ್ನಡ ಲಿಟರೇಚರ್, ಹೀಗೆ ದೊಡ್ಡ ದೊಡ್ಡ ರಾಷ್ಟ್ರೀಯ ಇದು ಸೆಮಿನಾರು, ಮತ್ತೆ ಏಕಾಂಕ ನಾಟಕದ ಸ್ಪರ್ಧೆ ಇದೆಲ್ಲ ಮಾಡಿದ್ರು. ನಮಗೆ ಅನಿವಾರ್ಯವಾಗಿ ಆನಂದೇ ನಾಟಕದಲ್ಲಿ ಪಾತ್ರ ಮಾಡಿದೆ, ನಿರ್ದೇಶನ ಮಾಡಿದೆ. ಹಿಂಗೆಲ್ಲ ನನಗೆ ಒಂದು ರೀತಿ ಯಾವುದೇ ಒಂದು ವಿಶೇಷವಾದ ಟ್ರೈನಿಂಗ್ ಇಲ್ಲದೆ ಅದಲ್ಲೆಲ್ಲ ಒಂದು ಮಾಡುವ ಅವಕಾಶ ಆಯ್ತು. ಉದಾಹರಣೆಗೆ ಹಿಂಗೆ ಪಾತ್ರ ಆನ್ ಮಾಡಿದ್ದು ಲಂಕೇಶ್ ಬರೆದ ನನ್ನ ತಂಗಿಗೊಂದು ಗಂಡು ಗುಡಿ ಹೇಳುವ ನಾಟಕದಲ್ಲಿ. ಅದಕ್ಕೆ ಬಹಳ ಒಳ್ಳೆಯ ಇದು ರೆಸ್ಪಾನ್ಸ್ ಕೂಡ ಅಲ್ಲಿ ದೆಹಲಿಯ ಕರ್ನಾಟಕ ಭವನ ಇದೆ, ಅಲ್ಲಿ ಆಗ್ತದೆ. ಒಳ್ಳೆ ಆಡಿಯನ್ಸ್ ಇಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ. ಅದೇ ರೀತಿ ಈ ಒಬ್ಬ ನಿರ್ದೇಶಕ ಆಗಿ ಕೂಡ ಅಲ್ಲಿ ಒಂದು ನಾಟಕದ ಒಂದು ರಂಗಗೀತೆ ಹೇಳೋದು, ಮತ್ತೆ ಕೆಲವೇ ಕಲಾವಿದರು ಇಟ್ಕೊಂಡು ಹಿಂಗಿರ್ತಲ್ಲಿ ಕೂಡ ನಾನು ಅಂಬಾಗ 1-2-3 ವರ್ಷ ಭಾಗವಹಿಸಿದೆ. ಮತ್ತೆ ಅವು ನನಗೊಂದು ಗೌರವ. ಅಲ್ಲಿ ಬೇರೆ ನಮ್ಮ IAS IPS ಇದಕ್ಕೆಲ್ಲ ಬರ್ತಾವೆ, ಅವಕ್ಕೆಲ್ಲ ಒಂದು ಕನ್ನಡದ ಬಗ್ಗೆ ಮತ್ತೆ ಕನ್ನಡದ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಪಾಠ ಮಾಡಲ್ಲ. ಆನರರಿ ಪ್ರೊಫೆಸರ್ ಆಫ್ ಕನ್ನಡ ಹೇಳಿ ನನಗಂಬ ಒಂದು ಗೌರವದ ಹುದ್ದೆ ಕೊಟ್ಟರು ಅಲ್ಲಿ. ನಾನು ವಾಲಂಟಿಯರ್ ಆಗಿ ಮಾಡಿದೆ. ಅದೆಲ್ಲ ಯಾವುದೇ ನಮ್ಮ ಭಾಷೆಗೆ ಮಾಡುವ ಸೇವೆ ಹೇಳಿ ಕೆಲಸ ಮಾಡಿದೆ. ಹೀಗಾಗಿ ಅದರಲ್ಲಿಯೂ ತುಂಬಾ ಜನರ, ಈಗ ಉದಾಹರಣೆಗೆ ಡೆಲ್ಲಿಯ ಪೊಲೀಸ್ ಕಮಿಷನರ್ ಆಗಿದ್ರು ಮ್ಯಾಕ್ಸ್ವೆಲ್ ಪೆರಿರಾಡೆ, ಅವರ ಹೆಂಡತಿ ವೆರೋನಿಕ್ ನೋಡಿ, ಮತ್ತೆ ಟೆಲಿಕಮ್ಯುನಿಕೇಶನ್ ಅವು ಕನ್ನಡದವೇ ಆದದ್ದು ಮಹಾರಾಷ್ಟ್ರ ಇದೆಲ್ಲ ಬಂದವು, ಭಾಗವತಳಿ, ಮೀನಾಕ್ಷಿ ಭಾಗವತ, ಹಿಂಗೆ ಎಲ್ಲ ಅಲ್ಲಿ ನನಗೆ ಒಂದು ರೀತಿ ಅಲ್ಲಿ ಕ್ಲಾಸ್ ಮಾಡುವಾಗ ಶಿಷ್ಯರ ಹಂಗೆ ಇತ್ತಿದ್ದಾರೆ. ಹಾಗಾಗಿ ಒಂದು ದೆಹಲಿಯಲ್ಲಿ ಕೂಡ ಸಾಹಿತ್ಯ ಮತ್ತು ಇತರ ಎಲ್ಲ ವಲಯಗಳಿದೆ. ಯಾಕಂದ್ರೆ ಈ ಸಾಹಿತ್ಯಕ್ಕೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಎಲ್ಲ ವಾಕ್ ಸಪ್ಲೈ ಕೊಡುತ್ತಂಗೆ. ಒಬ್ಬ ನ್ಯಾಯಾಧೀಶ ಇಕ್ಕು, ಒಂದು ಡ್ಯಾನ್ಸರ್ ಇಕ್ಕು, ಮತ್ತೆ ಯಾವುದೇ ಒಂದು ಫೀಲ್ಡ್ ಇಂದ ಒಬ್ಬ ಸೈಂಟಿಸ್ಟ್ ಇಕ್ಕು, ಎಲ್ಲರದೇ ಕೂಡ ಸಾಹಿತ್ಯದ ಜೊತೆ ಒಂದು ಅವರ ಸಂಪರ್ಕ ಇರುತ್ತೆ. ಮತ್ತೆ ಅವು ಅದರಲ್ಲಿ ಸಂಬಂಧ ಮಾಡಿಕೊಂಡು ಅವು ಅವರ ರೀತಿಯಲ್ಲಿ ಕಥೆಯೋ ನಾಟಕವೋ ಎಂತಾದ್ರು ಬರುತ್ತವೆ. ಹಿಂಗಾಗಿ ಎಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆದರೂ ಸರಿ, ಒಬ್ಬ IAS ಅಧಿಕಾರಿ ಆದರೂ ಸರಿ, ಹಿಂಗೆ ಅವರಿಗೆಲ್ಲ ನನಗೆ ಸಾಕಷ್ಟು ಜನರ ಅಲ್ಲಿ ಸಂಪರ್ಕ ಡೆಲ್ಲಿ ರಾಷ್ಟ್ರ ಮಟ್ಟಿಗೆ. ಮತ್ತೆ ನಾನು ದೆಹಲಿಯ ಇದು ಒಂದು 10 ವರ್ಷ ಆದ ಮೇಲೆ ಬೆಂಗಳೂರಿಗೆ ಬಂದೆ. ಇಲ್ಲಿ ಸಹಾಯಕ ಸಂಪಾದಕ ಆಗಿರ್ತಿದ್ದೆ. ಇಲ್ಲಿ ಬಂದಪ್ಪ ಮತ್ತೆ ಪುನಃ ಬೆಂಗಳೂರಿನ ದಕ್ಷಿಣದ ಪ್ರಾದೇಶಿಕ ಕಚೇರಿ, ಹಾಗಾಗಿ ಅಲ್ಲಿ ಅಗ್ರಕೃಷ್ಣ ಸೆಕ್ರೆಟರಿ ಆಗಿದ್ದು 2ನೇ ಆಮೇಲೆ ತುಂಬ ಕೆಲಸ ಮಾಡೋರು. ಹಾಗೆ ಇಲ್ಲಿ ಮತ್ತೆ ಪುನಃ ನಮ್ಮ ಕನ್ನಡ, ಮಲಯಾಳ, ತಮಿಳು, ತೆಲುಗಿನ ಮತ್ತಷ್ಟು ಲೇಖಕರ ಜೊತೆ ಉಳಿದಂತೆ ಎಲ್ಲ ಸಾಹಿತಿಗಳ ಜೊತೆ ಒಂದು ಸಂಪರ್ಕ. ಹಾಗೆ ಅವರೊಟ್ಟಿಗೆಲ್ಲ ಕೆಲವು ಸರ್ತಿ ಟೂರ್ ಮಾಡೋದು. ಈಗ GS ಹೇಳಿದ್ರಪ್ಪ, ಹಂಗೆ ಒಟ್ಟಿಗೆ ಕೂಡ ಧಾರವಾಡಕ್ಕೆ ಇಲ್ಲೆಲ್ಲ ಒಟ್ಟಿಗೆ ಬಂದು ಚೆನ್ನವೀರ ಕಣವಿ, ಕಾಪ್ಸೆ, ಹಿಂಗೆ ಎಲ್ಲ ಒಟ್ಟಿಗೆ ಧಾರವಾಡ, ಬೆಳಗಾವಿ, ಬೇರೆ ಬೇರೆ ಕಡೆ ನೂರಾರು ಕಾರ್ಯಕ್ರಮಗಳು ಮಾಡುವ ಅವಕಾಶ ಇರ್ತಿತ್ತು. ಮತ್ತೆ ಆನಂದೇ 2013ರಿಂದ ಉಪ ಕಾರ್ಯದರ್ಶಿಯಾಗಿ ಕೇಂದ್ರದಲ್ಲಿ, ಮತ್ತೆ ಇಲ್ಲಿ ಪ್ರಾದೇಶಿಕ ಕಾರ್ಯದರ್ಶಿಯಾಗಿ ಬೆಂಗಳೂರು ರೀಜನಲ್ ಆಫೀಸ್. ಅದರ ವ್ಯಾಪ್ತಿ ಹೆಂಗೆ ಹೇಳಿದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಪಾಂಡಿಚೇರಿ, ಹಿಂಗೆ ಅದು 5-6 ಸ್ಟೇಟ್ಗಳು. ಅದರಲ್ಲಿ ಮುಖ್ಯವಾಗಿ 4 ಭಾಷೆಗಳು, ಕನ್ನಡ, ಮಲಯಾಳ, ತಮಿಳು, ತೆಲುಗು. ಹೀಗಾಗಿ ಮತ್ತೆ ಆ ರೀತಿಯಲ್ಲಿ ಕೂಡ ಸಾಕಷ್ಟು ನೂರಾರು ಕಾರ್ಯಕ್ರಮಗಳು ಮೊದಲೇ ಮಾಡಿಕೊಂಡು ಇಲ್ಲಿ ಒಂದು ವಿಶೇಷವಾಗಿ ನನಗೆ ಅಂತ ಹೇಳಿದ್ರೆ ಅದು ಒಂದು ನಾನು MA ಮಾಡುವ ಕಾಲಲ್ಲೇ 83-84ರಲ್ಲಿ ಈಗ ಹೇಳಿದ ಹಾಗೆ ಹಿರಿಯ ಸಾಹಿತಿಗಳ ಅವರೊಂದು 100ನೇ ವರ್ಷ ಶತಮಾನೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಯಿತು. ಅದು ಗೋವಿಂದ ಪೈ ಅವರದ್ದು, ಮಂಜೇಶ್ವರ ಗೋವಿಂದ ಪೈ, ನಮ್ಮ ಮೊದಲ ರಾಷ್ಟ್ರಕವಿ, ಅವರದ್ದು 83ರಲ್ಲಿ ಆಯ್ತು. 84ರಲ್ಲಿ BM ಶ್ರೀಕಂಠಯ್ಯ ಅಲ್ಲಿ ಕನ್ನಡದ ಇನ್ನೊಬ್ಬ ಆಚಾರ್ಯ ಪುರುಷ, ಅವನದ್ದು 84ರಲ್ಲಿ ಆಯ್ತು. ಹಿಂಗೆ ಅದೆರಡು ನಾನು ವಿದ್ಯಾರ್ಥಿ ದೆಸೆಗೆ. ಅದರ ನಂತರ ಅಕಾಡೆಮಿಯಿಂದ ಸುಮಾರು ಒಂದು 100-150 ಎಲ್ಲ ಹಿರಿಯ ಲೇಖಕರು ಆಗ್ಬೋದು ಅವರು 100ನೇ ವರ್ಷದ ಕಾರ್ಯಕ್ರಮ ಮಾಡಿದೆ. ಅದು ನನಗೆ ಬಹಳ ವಿಶೇಷವಾಗಿ ಒಂದು ಮನಸ್ಸಿಗೆ ಖುಷಿಯೂ ಸಮಾಧಾನವೂ ಕೊಟ್ಟ ವಿಷಯ. ಕೇಳಿದ್ರೆ ನಮ್ಮ ಕುವೆಂಪು ಅಂತ ಮಹಾಕವಿ ಇತ್ತು, ಆಮೇಲೆ ಶ್ರೀರಂಗನ ನಾಟಕಗಾರರು,
ಈ ರೀತಿ ಅಂತ ಈಗ ಉದಾಹರಣೆಗೆ ಶ್ರೀರಂಗ ನಾಟಕನ ಇದು ಮಾಡುವಾಗ ಎಲ್ಲ ಫೀಲ್ಡಿನವು ಕೂಡ ಅಲ್ಲಿ ಇದರಲ್ಲಿ ಭಾಗವಹಿಸುತ್ತವು. ಅದೊಂದು ಈಗ ಬರೆಯಲಿ ಈಗ ಉದಾಹರಣೆಗೆ ಇನ್ಫೋಸಿನ ಸುಧಾಮೂರ್ತಿ ಕೂಡ ಬೈದವ ಕಾರ್ಯಕ್ರಮಕ್ಕೆ. ಹೀಗೆ ಅದು ಒಂದು ರೀತಿಯಲ್ಲಿ ಎಲ್ಲರನ್ನು ಒಂದುಗೂಡಿಸುವ ಹಂಗಿಪ್ಪ ಒಂದು ಶತಮಾನದ ಕಾರ್ಯಕ್ರಮ ಇದು ಹಿಂಗಿಪ್ಪದು ಕನ್ನಡ, ಮಲಯಾಳ, ತಮಿಳು, ತೆಲುಗು ಈ 4 ಭಾಷೆಗೆ ಹೆಚ್ಚಾಗಿ ಅದು ಹೇಗೆ ಹೇಳಿದ್ರೆ ಒಂದು ಬಹಳ ಬೆಂಗಳೂರು ಅಥವಾ ಹೈದರಾಬಾದ್ ಹಿಂಗೆ ಒಂದು ಸ್ಟೇಟ್ ಕ್ಯಾಪಿಟಲ್ ಕೇಂದ್ರೀಕೃತವಾಗಿ ಮಾಡಿದ್ದಿದೆ. ಅದು ಎಲ್ಲ ಅವು ಹುಟ್ಟಿದ ಜಾಗ ಕೆಲವು ಕಡೆ ಈಗ ಅನಂತಪುರ ಇದ್ವು, ಇಲ್ಲಾಂದ್ರೆ ಕಡಪ, ಹಿಂಗೆ ಅಲ್ಲಿ ಆಂಧ್ರಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ನಾವು ಬೆಳಗಾಮು, ಬಾಗಲಕೋಟೆ, ಧರ್ಮಸ್ಥಳ, ಹಿಂಗೆ ಬೇರೆ ಬೇರೆ ಕಡೆಯಲ್ಲಿ ಅಲ್ಲೆಲ್ಲ ಸಾಹಿತಿಗಳ ಕಾರ್ಯಕ್ರಮ ಅವರವರ ಊರಿಲ್ಲಿ ಅಥವಾ ಅವರ ಕರ್ಮ ಭೂಮಿಯಾಗಿ ಯಾವುದಿದ್ದು ಅಲ್ಲೆಲ್ಲ ಮಾಡೋದು. ಹಂಗೆ ಮಾಡಿದ್ದರಿಂದ ಅದಕ್ಕೆ ನಾವು ಅವರವರ ಊರಿಗೆ ಹೋಗಿ ಖುಷಿ ಆಯ್ತು. ಉದಾಹರಣೆಗೆ ಮಧುರ ಚೆನ್ನರ ಒಂದು ಕಾರ್ಯಕ್ರಮ ಮಾಡಕ್ಕೆ ಹೆಂಗೋ ಬಿಜಾಪುರಲ್ಲಿ ಮಾಡಿದ್ರು. ಅಲ್ಲಿ ಹಲಸಂಗಿಯಿಂದ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಕ್ಕು ಹೊಳದರ ನಾವು ಒಂದು ಅಂದಾಜು ಕೂಡ ಮಾಡ್ಲಿಡಿ. ಹಂಗಿಪ್ಪ ಒಂದಿದಾದ್ರು 1500 ಜನರಿಗೆ ಅವು ಎಲ್ಲರದೇ ಈಗ ಅಕಾಡೆಮಿಯಿಂದ ಕಾರ್ಯಕ್ರಮ ಮಾಡುತ್ತರು. ಅವು ಊಟ ತಿಂಡಿಗೆ ಕೂಡ ಅಕಾಡೆಮಿ ಇದಕ್ಕೆ ಬೈದಾವಿಲ್ಲ. ಅವೆಲ್ಲರೂ ಅವು ಗುತ್ತಿ ಕಟ್ಟಿಂಡು ಬಂದು ಹಲಸಂಗಿ ಊರಿಂದ ಬಂದಿದ್ದರು. ಹಂಗಿರ್ತ ಒಂದು ವಿಶೇಷವಾಗಿದೆ. ಅದಕ್ಕೆ ಇವು ಜ್ಞಾನ ಯೋಗಾಶ್ರಮದ ಹೀಗೆ ಸಿದ್ದೇಶ್ವರ ಸ್ವಾಮಿ ಅವು ಬಂದು ಉದ್ಘಾಟನೆ ಮಾಡಿದವು. ಜಯಶಿವರತ್ನ, ನವೀನ ಕಣವಿ, ಗಿರಿಜಿ ಗೋವಿಂದರಾಜ ಮತ್ತೆ GS ಸಿದ್ಲಿಂಗ, ಹೀಗೆ ಎಲ್ಲ ಹಿರಿಯ ಸಾಹಿತಿಗಳಿದ್ದು. ಅದರೊಟ್ಟಿಗೆ ಈ ಇತ್ತೀಚಿನ ಬರಹಗಾರರು ಕೂಡ ಅದರಲ್ಲಿ ಭಾಗವಹಿಸಿದ್ದರು. ಬಸವರಾಜ ಸಾಲಯ್ಯ, ಬಸವರಾಜ ಪಲ್ಗುರಿ, ಹಿಂಗೆ ಎಲ್ಲರದೇ ಮತ್ತೆ ಸಾಕಷ್ಟು ಜನ. ಹಿಂಗಾಗಿ ಒಂದು 2-3 ತಲೆಮಾರುಗಳ ಬೆಸವಂತ ಕಾರ್ಯಕ್ರಮ ಆಗಿ ಸಾಹಿತ್ಯದಲ್ಲಿ ಕೂಡ ಈಗ ನಾನು ಕಂಡ ಹಾಗೆ ಶಿವರಾಮ ಕಾರಂತ, ಈಗ SV ಪರಮೇಶ್ವರ್ ಅಲ್ಲಿಂದ ಈಗ ನಿನ್ನೆ ಇಂದು ಬರುತ್ತಾ ಇದ್ದ ಸಾಹಿತಿಗಳವರೆಗೆ ಈಗ ಒಂದು 20-22 ವರ್ಷ ಆದ ಸಾಹಿತಿಗಳು ಕೂಡ ಅವ್ರನ್ನೆಲ್ಲ ಈ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ಕೆಲವರ ಆ ಕಾರ್ಯಕ್ರಮಕ್ಕೆ ತಂದು ಅವರ ಪ್ರೋತ್ಸಾಹಿಸುವಂತ ಕೆಲಸ ಎಲ್ಲ ಮಾಡಲಾಗ್ತದೆ. ಅದು ಅಕಾಡೆಮಿ ಮತ್ತು ಯುವ ಪುರಸ್ಕಾರ ಮಾಡಿದ ಕಾರಣ 35 ವರ್ಷ ಕೆಳಗಿನ ಬರುತ್ತಾ ಇಪ್ಪಾದ ಮತ್ತೆ ಕವಿತೆ, ನಾಟಕ ಬರೆತವು ಗುರುತಿಸೋಕೆಲ್ಲ ಪ್ರಶಸ್ತಿಗಳು ಒಂದು. ಮತ್ತೆ ಹೀಗೆ ದೊಡ್ಡ ಸಾಹಿತಿಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಂಜೇಶ್ವರ ಗೋವಿಂದ ಪೈ ಅವರೊಂದು ಕಾರ್ಯಕ್ರಮದಲ್ಲಿ ಗಿಳಿವಿಂಡಿಲ್ಲೇ ಗೋವಿಂದ ಪೈ ಅವರ ಸಾಹಿತ್ಯದಲ್ಲಿ ವಿಶ್ವಾತ್ಮಕತೆ ಯೂನಿವರ್ಸಾಲಿಟಿ ಮಾಡಿದ್ರು. ಇದರಲ್ಲಿ ವೀರಪ್ಪ ಮೊಯ್ಲಿ ಹಂಗೆ ಅವೆಲ್ಲವೂ ಭಾಗವಹಿಸಿದರು. ಮತ್ತೆ ನಮ್ಮ ಇಲ್ಲಿಯ ಮಂಜೇಶ್ವರದಲ್ಲಿ ಅನಾನಂದ ಬನಾರಿ, ಚೌಟಾಣಿ, ಹೀಗೆ ಸಾಕಷ್ಟು ಜನ ಅದರಲ್ಲಿಯೂ ಭಾಗವಹಿಸಿ ಒಟ್ಟಿಗೆ ಇದೆಲ್ಲ ಒಂದು ಅವರ ನೆನಪು ಮಾಡಿ ಎಂಬ ಒಂದು ಹಿರಿಯರ ನಮ್ಮ ಸಂದು ಹೋದಂತಹ ಹಿರಿಯರು ಅವು ಸಾಹಿತ್ಯಕ್ಕೆ ಕೊಟ್ಟ ಅವರ ಕಾಣಿಕೆಯ ಅವ್ರು ಕೊಟ್ಟ ಕೊಡುಗೆ ಅದ ಒಂದು ನೆನಪು ಮಾಡಿರ್ಬೋದು. ಹಂಗೆ ಅಂತ ಕಾರ್ಯಕ್ರಮಗಳು ಕೂಡ ಶತಮಾನೋತ್ಸವ ಅಲ್ಲದೆ ಈಗ ಉದಾಹರಣೆಗೆ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಕ್ಕಾರೆ ತಂಗಿ ಮಂಗೇಶ್ವರ ಬಗ್ಗೆ ನಾನು ಅಕಾಡೆಮಿಯಿಂದ ರಿಟೈರ್ ಆದ ಮತ್ತದ ಕೂಡ ಅಕಾಡೆಮಿಯಿಂದ ಕಾರ್ಯಕ್ರಮ ಮಾಡಿಸಿ ಅವರ 150ನೇ ವರ್ಷ. ನಾನು ಕೆಲವು ಸಾಹಿತ್ಯ ಸಂಘದ ದಿನಗಳು ಕಾಸರಗೋಡಿಲಿ, ಮಡಿಕೇರಿಲಿ, ಬಳ್ಳಾರಿಲಿ, ಹಿಂಗೆ 6-7 ಕಡೆ ನಾನು ಪಂಚಮಂಗೇಶ್ವರ ಒಂದು ಸಾಹಿತ್ಯ ಕೃತಿಗಳ ಬಗ್ಗೆ ಇನ್ನ ವಿಶೇಷ ಉಪನ್ಯಾಸಗಳು ಮಾಡಿ ಅದೆಲ್ಲ ಒಂದು ಒಳ್ಳೆಯ ಅವಕಾಶ ನನಗೆ ಅಕಾಡೆಮಿ ಇಟ್ಕೊಳ್ಳೋದು. ನಂತರವೂ ಈಗ ಇದ್ದೊಳದೊಂದು ಸಂತೋಷದ ವಿಷಯ. ಯಾಕೆಂದ್ರೆ ಅವು ಕನ್ನಡದ ಮೊದಲ ಈ ಕನ್ನಡದಲ್ಲಿ ಹೊಸ ಕನ್ನಡ ಸಾಹಿತ್ಯ ಹಳದರ ಒಂದು ಪ್ರಕಾರಗಳ ಆರಂಭದ ಕಾಲದಲ್ಲಿ ಮಾಡಿದವು ಪಂಚಮಂಗೇಶ್ವರ. ಅವು 1895ರಲ್ಲೇ ಇಂತೆಂತ ನಾವು ಯೂನಿವರ್ಸಿಟಿ ಕಾಲೇಜ್ ಗವರ್ಮೆಂಟ್ ಕಾಲೇಜಿನ ಕನ್ನಡ ಪಂಡಿತರಾಗಿ ಸೇರಿದವು. ನಂತರ ಅವರು ಅಧ್ಯಾಪಕರಾಗಿ, ಶಾಲಾ ಇನ್ಸ್ಪೆಕ್ಟರ್ ಆಗಿ ಬೇರೆ ಬೇರೆ ಕಡೆ ಕಾಸರಗೋಡು, ಮಂಗಳೂರು, ಮಡಿಕೇರಿ ಇಲ್ಲೆಲ್ಲ ಕೆಲಸ ಮಾಡಿದ್ರು. 1900ರಿಂದ 1920ರವರೆಗೆ ಅವರು ಕನ್ನಡದಲ್ಲಿ ಸಣ್ಣ ಕಥೆ, ಕಥನಕವನ, ಪ್ರಬಂಧ, ಹಾಸ್ಯ ಹೀಗೆ ಹಲವು ಪ್ರಕಾರಲ್ಲಿ ಬರೆದು ಅದುದೇ ಎಷ್ಟು ಇದು ಹೊಡೆದೆ. ಅವು ಈಗ ಮಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಆಗತ್ತ ಅನ್ನಿಪ್ಪ ಒಂದು ಸಮಾನತೆಯ
ಒಂದು ತತ್ವದ ಆಧಾರಲ್ಲಿ ಕೆಲಸ ಉದಾಹರಣೆಗೆ ಕುದ್ಮಲ್ ರಂಗರಾಯರು ಅವು, ಮಾಡಿದ್ದೇವೆ. ಆ ಇದರ ಸಾಹಿತ್ಯದ ರೂಪಲ್ಲಿ ತಂದವು ಅಜ್ಜಿ ಮಂಗೇಶ್ವರರು. ಹ್ಮ್. ಅವು 1902 ಕಬ್ಬಿಣದ ಬುದ್ಧಿವಾದ ಅಂತ ಒಂದು ಕಥನಕ ಬರ್ತದೆ, ಕನ್ನಡದ ಮೊದಲ ಕಥನಕ. ಅದರಲ್ಲಿ ಎಂತ ಹೇಳಿದ್ರೆ, ಕಬ್ಬಿಣವು ಚಿನ್ನವು ಅವು ಒಂದು ರೀತಿ ಸಮೀಕರಿಸಿದ್ದು, ಇದು ಮೇಲು ಕೀಳು ಹೇಳೋದು ಇಲ್ಲ ನಮ್ಮ ಮನುಷ್ಯರಲ್ಲಿ. ಹಂಗಾಗಿ ಚಿನ್ನಕ್ಕೆ ಅಂತದ್ದು ಹೆಚ್ಚಿಗೆ ಇದಿಲ್ಲ, ಕಬ್ಬಿಣವೇ ಚಿನ್ನದಷ್ಟೇ ಮುಖ್ಯ. ಚಿನ್ನದಲ್ಲಿ ಬೇಕಾದ್ರೆ ಒಂದು ಹೆಜ್ಜೆ ಮುಖ್ಯ. ಹಳತಲ್ಲಿ ಈ ಕನಕದಾಸರು ರಾಮದಾನಿ ಚರಿತ್ರೆಯಲ್ಲಿ ಹೇಳಿದ ಹಂಗೆ ಅಕ್ಕಿ ರಾಗಿಯ ಮಧ್ಯೆ ಒಂದು ಇದು ತಂದು ಸಮಾನತೆ, ಇದು ಕನಕದಾಸರು ಹೇಳಿದಾಗೆ ಪಂಚಮಂಗೇಶ್ವರರು ಆ ಕಬ್ಬಿಣದ ಬುದ್ಧಿವಾದ ಕವಿತೆಯಲ್ಲಿ ಅಂಬಗಳೇ ಬಂತು. ಅದೊಂದು ಇದು. ಇನ್ನೊಂದು ಅವು 1915-16 ಹೊತ್ತಿಗೆ ಇಲ್ಲಿ ಮಂಗಳೂರಿನ ಟೀಚರ್ಸ್ ಟ್ರೈನಿಂಗ್ ಶಾಲೆಯ ಮುಖ್ಯಸ್ಥರಾಗಿದ್ದು. ಆ ಸಮಯದಲ್ಲಿ ಅವು ಒಂದು ಹೊಲೆಯನ್ನು ಹಾಡುವುದು ಪದ್ಯಗಳು. ಅಲ್ಲಿವರೆಗೆ ಬಹುಶಃ ಭಾರತೀಯ ಸಾಹಿತ್ಯದಲ್ಲೇ 6 ಬರೆದವಿದೆ, ಮತ್ತೆ ಕನ್ನಡಲ್ಲಂತೂ ಇಪ್ಪಲೇ ಇಲ್ಲ. ಅದು ಒಂದು ಜಾಗೃತಿ ಗೀತೆ. ಹಂಗೆ ಮನುಷ್ಯರೆಲ್ಲರೂ ಸಮಾನರು, ಹಂಗಾಗಿ ಅದರಲ್ಲಿ ಬ್ರಾಹ್ಮಣ ಹೊಲೆಯ ಮತ್ತೊಂದು ಮೇಲು ಕೀಳು ಇದೆಲ್ಲ ಇಲ್ಲ ಹೇಳಿ ಆ ಸಾಹಿತ್ಯದಲ್ಲಿ ಒಂದು 1915-16 ಹೊತ್ತಿಗೆ ಬರದು. ಅದರ ಮಕ್ಕಳ ಹತ್ರ ಆ ಪದ್ಯ ಹೇಳಿಸಿ, ಮತ್ತೆ ಅವರೊಟ್ಟಿಗೆ ಪಂಕ್ತಿ ಭೋಜನ ಎಲ್ಲ ಮಾಡಿ ಶಾಲೆಯ ಹೋಟೆಲಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಹೇಳಿ ತೋರಿಸಿಕೊಟ್ಟಿಲ್ಲ ನಮಗೆ. ಹಿಂಗೆಲ್ಲ ಆ ಒಂದು ಎಲ್ಲ ಕಾರಣಗಳಿಂದ ಅವು ಮಾಡಿದ್ದೊಂದು ಕಾರಣ. ಅದೇ ರೀತಿ ಅವು ಗೋವಿಂದಪ್ಪೈ ಅವರ ಶಿಷ್ಯ ಇಲ್ಲಿ 1899 ಹೊತ್ತಿಗೆ ಅವರ 2 ವರ್ಷ FA ಶಿಷ್ಯ ಇದೆ ಗೌರ್ಮೆಂಟ್. ಅವು ಬಲ್ದ ಈ ಪದ್ಯಗಳು ನೇನ ಹಾಡಾಗಲಿ ಅಥವಾ ಇನ್ನೊಂದು ದೇಶಭಕ್ತಿ ಗೀತೆ ಬಲ್ದು ತೂಕಡಿಕೆ ಕಳೆಯದೇಕೆ ಕುಳಿತಿಯ ಕಡೆ, ಅದೊಂದು ಭಯಂಕರ 1908ರಲ್ಲಿ ಅವು ಬರೆದ ಪದ್ಯ. ಅದಕ್ಕೆ ಹೇಳಿದೆ, ಎಲ್ಲರೂ ಹೇಳಿ ಎದ್ದೇಳಿ ಮುಟ್ಟುವಾಗ ಹೋರಾಡಿ ವಿವೇಕಾನಂದ ಹೇಳಿದಾಗೆ ಆ ಮಟ್ಟದ ಒಂದು ದೇಶಭಕ್ತಿ ಗೀತೆ. ಅದು ನಂಬರ್ 1 ದೇಶಭಕ್ತಿ ಗೀತೆ ಹೇಳಿ ಗೋವಿಂದ ಪೈ 3 ಕಡೆ ಪ್ರಸ್ತಾರ. ಹಿಂಗಾಗಿ ಅಂಥ ದೇಶಭಕ್ತಿ ಗೀತೆ. ಮತ್ತೆ ಕೊಡಗಿನ ಬಗ್ಗೆ ಬರೆದವು, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ವಿಮ್ಮನೆ ಬಂದಳೋಳು ಉತ್ತರಿ ಹಾಡುವುದು, ಅದು ಕೊಡಗಿಗೆ ಒಂದು ನಾಡಗೀತೆ. ಹೀಗೆ ಇಂಥದ್ದೆಲ್ಲ ಅವು ಮಾಡಿದಂತ ಒಂದು ಕೆಲಸ ಇತ್ತಲ್ದ, ಅದು ಕಥೆಗಾದರು ಕೂಡ ಹಂಗೆ ಸಣ್ಣ ಕಥೆ ಬರೋರು. ಈಗ ನನ್ನ ಚಿಕ್ಕ ತಾಯಿ ಮತ್ತೆ ಚಿಕ್ಕ ತಂದೆಯ ಹಿಂಗೆಲ್ಲ ಅಲ್ಲಿ ಕಥೆಗಳು ಬತ್ತು. ಅದರೊಟ್ಟಿಗೆ ಅವರ ಇತರ ಕಥೆಗಳು ಕೂಡ ಅಲ್ಲಿ ಹಾಸ್ಯಲ್ಲೆಲ್ಲ ಬಹಳ ಅದು ಅನುಭವ ಜನ್ಯದ ಕಥೆಗಳು ಹಂಗೆ ಸುಮಾರಲ್ಲಿದ್ದು. ಈಗ ವೈದ್ಯರ ಒಗ್ಗರಣೆ, ಆಮೇಲೆ ಭಾರತ ಶ್ರವಣ, ಇದೆಲ್ಲ ನಮ್ಮ ಹಳ್ಳಿಗಳಲ್ಲಿ ನಡೆವ ಕೆಲವು ಅನುಭವಗಳ ಆಧಾರದಲ್ಲಿ ಬಂದ ಕಥೆ. ಅಲ್ಲಿವರೆಗೆ ಇಂಗ್ಲಿಷಿಂದ ಕನ್ನಡಕ್ಕೆ ಸಣ್ಣ ಕಥೆಯ ರೂಪ ಆರುದೇ ಬರ್ದವಿಲ್ಲ 1900 ಹೊತ್ತಿಗೆ. ಅದನ್ನು ಬರ್ದವು. ಹಾಗಾಗಿ ಅದೆಲ್ಲ ಬಹಳ ಒಂದು ನಮ್ಮ ಕನ್ನಡದ ಹೊಸ ಸಾಹಿತ್ಯಕ್ಕೆ ಮೂಲ ಪ್ರೇರಣೆಯಾಗಿ ಅವರ ಕಥೆಗಳೆಲ್ಲ ಕಮಲಾಪುರದ ಗುಡಿನಲ್ಲಿ ಇದು ಈಗ ಹೇಳಿದ ಭಾರತ ಶ್ರವಣ, ಹೀಗೆ ಕಥೆಗಳು. ಮತ್ತೆ ಆ ಕಾಲಲ್ಲೇ ಅವು ಅದು ಪೂರ್ಣ ಪ್ರಮಾಣದಲ್ಲಿ ಬರ್ತವೆ. 1901ರಲ್ಲಿ ಪತ್ರಿಕೆಗಳಲ್ಲಿ ಅವು ಪತ್ತೇದಾರಿ ಒಂದು ಕಾದಂಬರಿಯನ್ನು ಬರೆದರು, 70 ಪುಟ ಬರೆದು. ಮತ್ತೆ ಅಪೂರ್ಣ ಆಯ್ತು. ಆದ್ರೆ ಆ ಕಥೆಯಲ್ಲೇ ಒಂದು ಪತ್ತೇದಾರಿ ಇದನ್ನು ಕೂಡ ಅವರು ಶುರು ಮಾಡಿದ್ರು. ಅದರ ನಂತರ ಅವು ಒಂದನೇ ಎಂತ ಮಾಡಿದವು, ಅಲ್ಲಿವರೆಗೆ ಕನ್ನಡ ಸಾಹಿತ್ಯ ಬರುವವೆಲ್ಲ ಈ ನಮ್ಮ ಪ್ರಾದೇಶಿಕ ಒಂದು ವಿಷಯಗಳ ತೆಕ್ಕೊಂಡಿದ್ದಾವಿಲ್ಲ. ಇವು ಇಲ್ಲಿಯ ಪಾಡ್ದನಗಳಿಂದ ಆಯ್ದು ಕೋಟಿ ಚೆನ್ನಯ್ಯ ಹೇಳುವ ಒಂದು ಕಾದಂಬರಿ ಬರೆದವು. ಅದು ಸುಮಾರು 60 ಪುಟ. ಅಲ್ಲಿ ಅದು 1925 ಹೊತ್ತಿಗೆ ಒಂದು ಪತ್ರಿಕೆಯಲ್ಲಿ ಬಂತು. ಮತ್ತೆ 26ರಲ್ಲಿ ಪುಸ್ತಕ ರೂಪದಲ್ಲಿ ಬಂತು. ಹಾಗೆ ಈ ತುಳುವಿನ ಒಂದು ಜಾನಪದದ ಆಧಾರ ಮಾಡಿ ಕನ್ನಡಲ್ಲಿ ಅದರ ಗದ್ಯ ರೂಪದಲ್ಲಿ ಬರೆದು ಕಥೆ, ಅದು ಬಹಳ ಒಂದು ವಿಶೇಷವಾದ ಅವರ ಸಾಧನೆ ಇದೆ. ಅದೇ ರೀತಿ ಮತ್ತೆ ಅವು ಕಥೆಗಳಲ್ಲಿ ಕೂಡ ಅಲ್ಲಿವರೆಗೆ ಜಾನಪದ ಕಥೆಗಳ ಆರುದೇ ಒಂದು ಸಾಹಿತ್ಯ ಅಥವಾ ಒಂದು ಟೂಲ್ ಆಗಿ ತಕೊಂಡಿದ್ದಾವೆ. ಅವು ಶಾಲೆಯ ಮಕ್ಕಳಿಗೆ ಕಲಿಸಲಿ. ಈಗ ನಾವು ಕಾಕಕ್ಕ ಗುಬ್ಬಕ್ಕನ ಕಥೆ ಹೇಳ್ತೀವಿ, ಹಾಗೆ ಅಥವಾ 3 ಕರಡಿಗೆ ಒಂದು ಹಿಂಗಿರ್ತದೆ. ಹಂಗಿರ್ತ ಕಥೆಗಳ 1916ರಲ್ಲಿ ಒಂದು ಬಾಲಕಥಾವಳಿಯಲ್ಲಿ ತಂದ ಪುಸ್ತಕ ರೂಪದಲ್ಲಿ. ಓಕೆ, ಬಾಸೆಲ್ ಮಿಷನ್ ಅವರ ಒಂದು ಸಹಯೋಗ ಇದ್ದದ್ದು. ಹಂಗಾಗಿ ಅವು ಮಕ್ಕಳಿಗೆ ಬೇಕಾಗಿ ಸುಮಾರು ಒಂದು 24 ಪುಸ್ತಕಗಳ ಆ ಸಮಯದಲ್ಲಿ ಬರುತ್ತೆ. ಸಣ್ಣ ಸಣ್ಣ ಕಥೆಯಲ್ಲಿ ಸ್ವಲ್ಪ 20-30 ಕೂಡ. ಅದೇ ರೀತಿ ಅವು ಇದು ಈ ತುಳುವಿಂದಲೂ ಕನ್ನಡದಿಂದಲೂ ಮತ್ತೆ ಬೇರೆ ವಿದೇಶಿ ಭಾಷೆಗಳಿಂದ ಕೂಡ, ಅದು ಪರ್ಷಿಯನ್ ಇತ್ತು, ಇನ್ನೊಂದು ಭಾಷೆ ಇತ್ತು,
ಈಗ ಅಲಾವುದ್ದೀನ ಹ್ಮ್. ಒಂದು ಕಡೆ ಕಥೆಗಳಲ್ಲಿ ಈಸೋಪನ ಹೋಗ್ತದೆ ಹಂಗೆ ಆ ರೀತಿ ಕಥೆಗಳನ್ನು ಕೂಡ ಅವು ಕನ್ನಡಕ್ಕೆ ಮೊದಲು ತಂದು ಸಂಜೆ ಮಂಗಿದ್ದಾರೆ. ಹಂಗಾಗಿ ನಾನು ಅದರ ಬಗ್ಗೆ ಸುಮಾರು ವರ್ಷಗಳಿಂದ ಹಿಂಗೊಂದು ರೀತಿ ಅಧ್ಯಯನ ಮಾಡಿಟ್ಟು ಬಂದು ಅದರ ಬಗ್ಗೆ ಈಗ ಹಲವು ಕಡೆ ಹಂಗೆ ಅದ್ರ ಬಗ್ಗೆ ಮಾತಾಡ್ತೇವೆ. ಹಾಗಾಗಿ ಅದೊಂದು ಸಾಹಿತ್ಯದಲ್ಲಿ ನಮಗೆ ಎಂತ ಆಯ್ತು ನೋಡ್ರಿ, ಈ ಮಂಗಳೂರು ಪ್ರಾಂತದಲ್ಲಿ ಮಾಡಿದ ಕಾರಣ ಹಾಗೆ ಅವು ಮಾಡಿದ ಸಾಹಿತ್ಯದ್ದು ಹೆಚ್ಚು ಬೇರೆ ಅವಕ್ಕೆ ಗೊತ್ತಾಗಿಲ್ಲ. ಹ್ಮ್. ಗೊತ್ತಾದ ಅವು ತೀರಿ ಹೋಗಿ ಹೇಳಿದ್ರೆ ಸಾಮಾನ್ಯ 1930 ನಂತರ ಹ್ಮ್. ಅವು 37 ಇದು ಅದರ ನಂತರ ಹೆಚ್ಚು ಪ್ರಚಾರಕ್ಕೆ ಬಂತು. 74ರಲ್ಲಿ 1974ರಲ್ಲಿ ಅವರ ಶತಮಾನೋತ್ಸವ ಸಮಯದಲ್ಲಿ ಮೊದಲ ಬಾರಿಗೆ ಅವರೆಲ್ಲ ಸಾಹಿತ್ಯ ಕತೆ ಕವನಗಳಲ್ಲಿ ಬೇರೆ ಬೇರೆ ಒಂದು ಪುಸ್ತಕ ಆಗಿ ಪ್ರಕಟ ಮಾಡಿದರು. ಹ್ಮ್. ಇಲ್ಲಿ ಬಂಟ್ವಾಳದಲ್ಲಿ ಮಂಗಳೂರು ಫಂಕ್ಷನ್ ಅಂಬ ಇದ್ದ ನಂತರ ಹಂಗೆ ಮಾಡಿದ ಇದರಲ್ಲಿ ಜನಗಳಿಗೆ ಗುಂತಾದ. ಇಲ್ಲದ್ರೆ ಅಲ್ಲಿ ಅಂಬ ಪತ್ರಿಕೆಯಲ್ಲಿ ಬೈದು ಮತ್ತೆ ಕೆಲವು ಈ ಸಣ್ಣ ಪುಟ್ಟ ಪುಸ್ತಕಗಳಲ್ಲೇ ಈ ಮಕ್ಕಳ ಪದ್ಯಗಳು ಕೂಡ ಹಿಂಗೆ ನಾಗರ ಹಾವಳ ಹುಲಿ ಈ ಪದ್ಯ, ಉದಯರಾಗದ ಹಂಗಿಪ ಪದ್ಯಗಳು, ಜೋಗಳ ಪದ್ಯಗಳು, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳ ಆಡುವುದು ಈ ಪದ್ಯದಲ್ಲಿ ಕೊನೆಯ ಸಾಲಿನಲ್ಲಿ ಅಲ್ಲಿ ನೋಡಿ ಒಂದು ಇದೆ, ಸೂರ್ಯ ಮೂಡುತ್ತಾ ಅಸ್ತಮಾನ ಕಡೆಗೆ ಸೂರ್ಯ ನೋಡಿ ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವನು. ಅದೊಂದು ನೀತಿ. ಮೇಘ ಏರಿಟ್ಟು ಹೋದಂಗೆ ಅವನಲ್ಲಿ ಆ ಒಂದು ಎನಗಿಂತ ಕಿರಿಯರಿಲ್ಲ ಚಿಕ್ಕ ಇದು ನಂಬರುತ್ತೆ ವಿನಯ, ಇದು ಒಂದು ವಿನಯ ಎಲ್ಲ ಬೇಕು ಹೇಳುತ್ತಾರೆ. ಆ ಪದ್ಯದ ಮೂಲಕ ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವನು ಸೂರ್ಯ ಅಲ್ಲಿ ಹೊಗೆ ಪುಗ ಸಣ್ಣ ಆಗ್ತದೆ ಅಂತ. ಹಾಗೆ ಎಲ್ಲ ನಮಗೆ ಹಾಂಗಿಪ್ಪ ನೂರಾರು ಸಾಹಿತಿಗಳ ನಂತರ ನಮ್ಮ ಭಾರತೀಯ ಭಾಷೆಗಳಲ್ಲಿ ಇದು ಕನ್ನಡದಲ್ಲಿ ಇದ್ದು. ಆದರೆ ಈಗ ಅಜ್ಜಿಯವರ ಬಗ್ಗೆ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ಅವು ಮಕ್ಕಳಿಗೆ ಹೇಗೆ ಕಲಿಸಿಕೊಡಿದ್ರ ನೇರ ಶಿಕ್ಷಣದಲ್ಲಿ ಅಂಬಗಳೇ ಈ ನಮ್ಮ ಕತೆ ಮತ್ತು ಕವನಗಳ ಮೂಲಕ ಪಾಠ ಮಾಡಿಕೊಳ್ಳುವ ನೇರ ಶಿಕ್ಷಣ ಪದ್ಧತಿಯ ಒಂದು ವಸ್ತು ಮತ್ತೆ ಅದರ ಮೂಲಕ ಮಕ್ಕಳಿಗೆ ಹೇಳಿದ್ರೆ ಅದಕ್ಕೆ ಬೇಗ ಈಗ ಕಥೆಯ ಮೂಲಕ ಕವನದ ಮೂಲಕ ಹೇಳಿದಾಗ ಅದರಲ್ಲಿ ಒಂದು ವಸ್ತು ಇರ್ತಿತ್ತು. ನಾಗರ ಹಾವಿನ ಹಾಡು ಬರ್ಬೋದು, ನಕ್ಷತ್ರ ಈಗ ಮಿನುಗಲೆ ನಕ್ಷತ್ರ, ನನಗಿದು ಚೋದ್ಯ ಬಲು ಚಿತ್ರ ಹೇಳಿ ಟ್ವಿಂಕಲ್ ಟಿಂಕಲ್ ಲಿಟ್ಲ ನಾವು ಕನ್ನಡಕ್ಕೆ ಮಾಡಿದ್ದು. ಅದು ಕೂಡ ಮಕ್ಕಳಿಗೆ ಬಹಳ ಅಪೀಲ್ ಅಪ್ಪ. ಹಂಗೆ ಬೇಗ ಮನಸ್ಸಿಗೆ ಕಟ್ಟು ಹಂಗೆ ಹೋಗಿ ತಿಂಗಳನ್ನು ಮಾಡಿ ಅದರ ಮೂಲಕ ವಿದ್ಯಾಭ್ಯಾಸ ಮಾಡಿ ಕೂಡದರ ಅದು ಶಾಲಾ ಇನ್ಸ್ಪೆಕ್ಟರ್ ಆಗಿದ್ದಾಗ 1907 ಹೊತ್ತಿಗೆ 7-8 ಹೊತ್ತಿಗೆ ಕಾಸರಗೋಡಿಗೆ ನೇರ ಶಿಕ್ಷಣದ ಪದ್ಧತಿ ಜಾರಿಗೆ ತಂದದ್ದು. ಇದೆಲ್ಲ ಬಹಳ ಮುಖ್ಯ ಆಗಿರುತ್ತೆ. ಹಂಗೆ ಹಿಂಗಿಪ್ಪ ನೂರಾರು ಸಾಹಿತಿಗಳೊಟ್ಟಿಗೆ ನನಗೆ ಈಗ ಅದು ಈಗಾಗಲೇ ಹೇಳಿದ ಹಾಗೆ ಹಿಂದಿ ಇತ್ತು, ಗುಜರಾತಿ ಇತ್ತು, ಅವರೊಟ್ಟಿಗೆಲ್ಲ ಒಂದು ಅವಕಾಶ ಸಿಕ್ಕಿತ್ತು. ಕೆಲವು ಜನರೊಟ್ಟಿಗೆ ಈಗ ಈಗಾಗಲೇ ಹೇಳಿದ ಹಾಗೆ ಅನಂತಮೂರ್ತಿ, ಭೈರಪ್ಪ, ಹಿಂಗಿಪ್ಪ ಅವರೊಟ್ಟಿಗೆಲ್ಲ ಹಲವಾರು ದಿನ ಕೆಲವು ಕಡೆ ಪ್ರಯಾಣ ಮಾಡಿದ್ದು. ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ತುಳು ಭಾಷೆಗೆಲ್ಲ ಹೋದೆ ನನಗೆ ಕಡಿನಿಂದ ಅವರೊಟ್ಟಿಗೆ ಇದ್ದು ಮಾಡಿ ಹೇಳಿದತ್ತು. ಈಗ ಒಂದು ಮೊದಲು ತುಳುವಿಗೊಂದು ಭಾಷಾ ಸನ್ಮಾನ ಹೇಳಿ ಕೂಡಲೇ ಶುರು ಮಾಡಿದರು. ಅದರಲ್ಲಿ ಅನಂತಮೂರ್ತಿ ಎಂಬ ಅಧ್ಯಕ್ಷ ಅವರೊಟ್ಟಿಗೆ ಬಂದು ಇಲ್ಲಿ ನಮ್ಮ ಪ್ರೊಫೆಸರ್ BV ವಿವೇಕರೇ ಎಂಬ ತುಳು ಅಕಾಡೆಮಿ ಅಧ್ಯಕ್ಷರಾಗಿತ್ತು. ಅವು ನಿಜಕ್ಕೂ ತುಳುವಿಗೆ ಪ್ರಾಧಾನ್ಯಕ್ಕೆ ಅವದೇ ಕಾರಣ. ಹಾಗಾಗಿ ಇದು ಕೂಡ ಎಂತ ಒಂದು ಅವರೊಟ್ಟಿಗೆ ಮಾತಾಡಿಸಿದ್ದೆ. ಹಾಗೆ ಅದರಿಂದಾಗಿ ಮೊದಲಣ ತುಳುವಿಲಿ ಒಂದು ಪ್ರಶಸ್ತಿಯ ತುಳುವಿಲಿ ಮಂದಾರ ರಾಮಾಯಣ ಬರೆದ ಮಂದಾರ ಕೇಶವ ಭಟ್ರಿಗೆ ಮತ್ತೆ ಬೇಟೆಯ ನೆನಪುಗಳು ಅದೆಲ್ಲ ಬರೆದ ತುಳುವಿಗೆ ಸಾಕಷ್ಟು ಕೃತಿ ಬರೆದ ಕಿದಂಬಾಡಿ ಚಿತ್ತಪುರಿ ಅವಕ್ಕೆ ಹೆಂಗು ಇಲ್ಲಿ ಮಂಗಳೂರಲ್ಲಿ ಅವರ ಮನೆಯಲ್ಲಿ ಮತ್ತೆ ವಿಟ್ಲಲ್ಲಿ ಜಲಪುರಿ ಮನೆಯಲ್ಲಿ ಹೋಗಿ ಆ ಪ್ರಶಸ್ತಿಯ ಕೊಟ್ಟರು ಅನಂತಮೂರ್ತಿ ಅಕಾಡೆಮಿಯಿಂದ. ಉಳಿದ ಎಲ್ಲ ಸಾಹಿತಿಗಳು ಇವೆಲ್ಲ ಇದ್ದಿದ್ದರು ಇಲ್ಲಿಂದ. ಹಾಗೆ ಅದರ ನಂತರ ಕೂಡ ಈಗ ಲಾಸ್ಟ್ 20 ವರ್ಷ ಕಳೆದ ಮತ್ತೆ ಈಗ 2017ರಲ್ಲಿ ತುಳುವಿನ 2ನೇ ಸರ್ತಿ ಆ ಬಾರಿ ಇದು ಭಾಷಾ ಸಮ್ಮಾನ ಕೂಡ ಅಮೃತ ಸಮ್ಮೇಶನ್. ಓಕೆ ಅವು ಆರೋಗ್ಯ ಅವಕ್ಕೆ ತೊಂದರೆ ಇದ್ದರು. ಹಾಗಾಗಿ ಒಬ್ಬಗೆ ಇದು ಕೇಸಗಡೆ ಆಸ್ಪತ್ರೆ ದೇವರಿಗೆ ಅಲ್ಲೇ ಹೋಗಿ ಪ್ರಶಸ್ತಿಯ ಹೆಂಗಳ ಕಡಿಮೆ ಅಧ್ಯಕ್ಷನಾಗಿದ್ದ ಚಂದ್ರಶೇಖರ ಕಂಬಾರೊಟ್ಟಿಗೆ ಬಂದು ಅಲ್ಲೇ ಪ್ರದಾನ ಮಾಡಿದ್ದೆ. ಅದಕ್ಕೆಲ್ಲ ಇವೆಲ್ಲ ಚಿನ್ನ ಪಗೋಡ ಈ ರೀತಿ ಆ ಸಮಿತಿಗೆಲ್ಲ ಇಟ್ಟಿದ್ದವು ಮಂಗಳೂರಿನ
ಎಲ್ಲ ಸಾಹಿತಿ ವ್ಯಕ್ತಿಗಳು, ನಾದ ಮಹರ್ಷಿ, ಹೀಗೆ ಎಲ್ಲ ಒಂದು ರೀತಿ ಎಲ್ಲ ಬೇರೆ ಬೇರೆ ಹಲವು ವಿಧದ ಅನುಭವಗಳ ಅವರೊಟ್ಟಿಗೆ. ಮತ್ತೆ ಎಷ್ಟೋ ಮಂದಿ ಸಾಹಿತಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಅದಲ್ಲದೆ ಸಾಮಾನ್ಯ ಕೆಲವು ಸರ್ತಿ ಮಕ್ಕಳ ಹಂಗೆ ಆ ಒಂದು ಮುಗ್ಧತೆ ಅವ್ರ ತರ ಅನ್ನಿಸುತ್ತೆ. ಕೆಲವರಿಗೆ ಶಿವರಾಮ ಕಾರಂತ ಆದರೂ ಸರಿ, ನಾಟಕ ಕ್ಷೇತ್ರದಲ್ಲಿ ದೇವಿ ಕಾರಂತ ಆಗ್ತದೆ, ಅವರೊಟ್ಟಿಗೆಲ್ಲ ಮಾತಾಡಕ ಹೋಗೋದು ಬಹಳ ಸಹಜವಾಗಿ ಸ್ವೀಕಾರ ಮಾಡಿದ್ರು. ಆರನೇ ಒಂದು ಎನ್ನತ್ರ ಈಗ ಮಾತಾಡಿದ 100ಕ್ಕೆ 90 ಸಾಹಿತಿಗಳು ಕೂಡ ಅವು ಅವರ ಸ್ಟಾರ್ ವ್ಯಾಲ್ಯೂವಿನ ಹಾಗೆಯೋ ಅಥವಾ ಅವು ಎನ್ನಂದಲೇ ಎಲ್ಲ ಹೇಳ್ತಾರೆ ಆ ರೀತಿ ಇದ್ರಲ್ಲಿ ಹೇಳ್ತಾರೆ ಡೌನ್ ಟು ಅರ್ತ್ ಹೇಳಿ. ಹಾಗೆ ಅವು ಹೆಚ್ಚಿನವಕ್ಕೆ ನಮ್ಮ ಇದು ವಚನಲ್ಲಿ ಬಸವಣ್ಣದೆಲ್ಲ ಹೇಳ್ತಾರೆ. ಹೆಚ್ಚಿನ ಸಾಹಿತ್ಯಕ್ಕೆ ಅಂತಂತ ದೊಡ್ಡ ಸಾಹಿತಿಗಳನ್ನ ಹೆಸರು ಕೆಲವೊಂದು ನನಗಿಂತ ಕಿರಿಯರಿಗೆಲ್ಲ ಹೇಳ್ತಾನೆ. ಒಂದು ಬಹಳ ಒಂದು ನಮ್ಮ ವಿನಯ ಭಾವ ಅದು ಹೆಚ್ಚಿನವ್ರ ಅನ್ಕೊಂಡಿದ್ದೆ. ಹಾಗಾಗಿ ಅದೀಗ ಈಗ ಇದ್ದಿದ್ದಾಗ ಉಕ್ಕಿಗಳು ಎಲ್ಲ ಹೇಳ್ತೀನಿ ಅವೆಲ್ಲ ದೊಡ್ಡ ಜ್ಞಾನಪೀಠ ಅದು ಈಗ ಒಂದೊಂದಲ್ಲಿ ಕಾರಂತನೇ ಹೇಳಿರ್ತಾನೆ, ಜ್ಞಾನಪೀಠ ಜ್ಞಾನಪೀಠ ಫಲಾಗ ತಲೆಗೆ ಏರಲಾಗಲಿ ಅಂದಿದ್ರು. ಹಂಗೆ ಎಷ್ಟೋ ಜನ ಈಗ ಆದಲ್ದೆ ಅವು ಜ್ಞಾನಪೀಠ ಬಂದದ್ದಾಗಿಂದ ಆಗ್ತಾ ಇದೆ. ಏಕೆಂದ್ರೆ ನಾನು ಈ ನಮ್ಮ ಸಾಹಿತಿಗಳಲ್ಲಿ ಅವು ಇಷ್ಟೇ ಅವು ಪ್ರಸಿದ್ಧರಾದಲ್ಲದೆ ಸುಮಾರು 30-40 ವರ್ಷದಿಂದ ಅನಂತಮೂರ್ತಿ ಒಟ್ಟಿಗೆ, ಗಿರೀಶ್ ಕಾರ್ನಾಡ್ ಒಟ್ಟಿಗೆಲ್ಲ ನನಗೆ ಡೆಲ್ಲಿಂದ ಶುರು ಅಥವಾ ಇಲ್ಲಿಂದ ಮೈಸೂರಿಂದ ಶುರು ಅದ ಸಂಬಂಧ 30-40 ವರ್ಷ ಇದೆ. ಹಂಗಾಗಿ ಅವು ಆರುದೇ ಆ ರೀತಿ ಹೊಳಿತಿರ್ಬೇಕು. ಅದು ಉದಾಹರಣೆಗೆ ಹೇಳಕ್ಕೆ ಒಂದು ದಿನ ಕಾರ್ನಾಡ್ ನನಗೆ ಫೋನ್ ಮಾಡಿ, ನಿಂಗೆ ಒಂದು 5 ನಿಮಿಷ ಸಮಯ ಇದ್ದರೆ ಆಫೀಸಿಗೆ ಬಂದು ನಿಗಳ ಹತ್ರ ಮಾತಾಡಿದ್ರು. ಅಷ್ಟು ದೊಡ್ಡ ಮನುಷ್ಯ ನನ್ನ ಹತ್ರ ಬಂದು ಸಮಯ ನಿಂತು ಇಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಸಮಾಜದ ಇದಕ್ಕೆ ಓಪನ್ ಆಗಿ ಮಾಡಿದ್ರೆ ನಾನು ಸಾರ್ವಜನಿಕರಿಗೆ ಯಾವಾಗಲೂ ಅವೈಲೇಬಿಲಿಟಿ. ಉಳಿದ ಸರ್ಕಾರಿ ಆಫೀಸ್ ನಂಗೆ ಸಾಹಿತ್ಯ ಅಕಾಡೆಮಿ ಹಾಗಿದ್ದತಿ. ಅದ್ರ ಬಗ್ಗೆ ಕೇಳಿದ್ವಿ. ಸುಮಾರೆಲ್ಲ ಪ್ರಶಸ್ತಿಗಳಿಂದ ಹೇಳಿ ಮತ್ತೆ ನಾವು ಈಗ ಕೇಳಿದ್ವು ಅಂತ ಕಲಾ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಹಿಂಗ ಪ್ರಶಸ್ತಿ ಸಿಕ್ಕಿದ್ದು. ನನಗಿಪ್ಪ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಶಾಲೆಗೆ ಹೋದ್ರೆ ಟೀಚರ್ಸ್ ಹೇಳಿಕೊಡ್ತವೆ, ಮತ್ತೆ ಈ ITVT ಕಂಪನಿಯರೇ ವರ್ಕ್ ಮಾಡ್ತವೆ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೆಲಸ ಏನಿರುತ್ತೆ, ಎಂತ ಕೆಲಸ ಮಾಡ್ತಾವೆ? ಅದೀಗ ಇಲ್ಲಿ ಒಟ್ಟು ಸಾಹಿತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಕೆಲಸದ ಬಗ್ಗೆ ಹೇಳ್ತೀನಿ. ಕೆಲಸ ಅಂದ್ರೆ 1954 ಮಾರ್ಚ್ 12ಕ್ಕೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೇಳಿದಾರೆ. ಅಕಾಡೆಮಿಯಲ್ಲಿ ಅವರ ಹೆಸರು ಕೇಂದ್ರಾಳಿ ಹೆಸರಿರ್ಲಿಲ್ಲ, ಬರೀ ಸಾಹಿತ್ಯ ಅಕಾಡೆಮಿ ಅದನ್ನ ಶುರು ಮಾಡಿದ್ದು ಅಂದ್ರಣ ಭಾರತ ಸರ್ಕಾರ. ನೆಹರು ದೇಶದ ಪ್ರಧಾನಮಂತ್ರಿ ಆಗಿದ್ದು, ಅವೇ ಅದರ ಮೊದಲ ಅಧ್ಯಕ್ಷರದೇ ಆದವು. ಎಂತ ಹೇಳಿದ್ರೆ ರೈಟರ್ಸ್ ಎಲ್ಲರೂ ನಿಂಗಳು ಒಬ್ಬ ಒಳ್ಳೆಯ ರೈಟರ್ ಆದ ಕಾರಣ ನಿಂಗಳೇ ಮೊದಲ ಅಧ್ಯಕ್ಷ ಆಯ್ಕೊಳ್ಳಿ. ಯಾಕಂದ್ರೆ ಕರ್ನಾಟಕದ ನಮ್ಮಗ DV ಗುಂಡಪ್ಪನಾಗಿ ಸೀನಿಯರ್ ಬೈತಿದ್ದವು. ಮಲಯಾಳದಿಂದ ತಗಳೆ ಶಿವಶಂಕರ ಪಿಳ್ಳೆ ಬೈತಿದ್ರು. ಎಲ್ಲ ಭಾಷೆದಲ್ಲೂ ದೊಡ್ಡ ದೊಡ್ಡ ಸಾಹಿತ್ಯ ಸದಸ್ಯರು ಸರ್ಕಾರ ಮಾಡಿ. ಆಮೇಲೆ ದೇಶದ ಉಪಾಧ್ಯಕ್ಷರಾಗಿ ಇದ್ದಿದ್ದಂತ ರಾಧಾಕೃಷ್ಣನ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣ ಅವರು ಉಪಾಧ್ಯಕ್ಷ ಮಾಡಿದರು. ಆಮೇಲೆ ಅಂದಿನ ಮೊದಲಾಣ 1948ರಿಂದ 58ರವರೆಗೆ ಇದ್ದಿದ್ದ ಎಜುಕೇಶನ್ ಮಿನಿಸ್ಟರ್ ಭಾರತದ ಮೌಲಾನಾ ಆಜಾದ್ ಅಬುಲ್ ಕಲಾಂ ಮಾಡಿರ್ಬೋದು, ಮೌಲಾನಾ ಆಜಾದ್. ಅವು ಇದಕ್ಕೆ ಬೇಕಾದ ಒಂದು ಅಕಾಡೆಮಿ ಎಂತೆಂತ ಕೆಲಸ ಮಾಡಬೇಕು ಬೆಳೆದರ ಒಂದು ಕಾನ್ಸ್ಟಿಟ್ಯೂಷನ್ ಹೇಳಿ ಒಂದು ಸಂವಿಧಾನದಷ್ಟು ಕೊಟ್ಟರು. ಹಿಂಗೆ ಅವೆಲ್ಲ ಸೇರಿ ಮಾಡಿದ ಕಾರಣ ಅಂದ್ರೆ ಮುಂದಕ್ಕೆ ಮತ್ತೆ ಸಾಹಿತಿಗಳು ಹಾಗೆ ಒಂದು ಸ್ವಾಯತ್ತತೆಯಲ್ಲಿ ಸಾಹಿತ್ಯ ಅಕಾಡೆಮಿ 1955ನೇ ಇಸವಿಯಿಂದಲೇ ಪ್ರಶಸ್ತಿಗಳ ಭಾರತದ ಅಂಗೀಕೃತ ಭಾಷೆಗಳಲ್ಲಿ ಕೊಳ್ಳೆ ಶುರು ಮಾಡಿದ್ರು. ಈಗ ಈ ದೇಶದ 24 ಭಾಷೆಯಲ್ಲಿ ಈಗ ಕೊಡ್ತಾ ಇದ್ದವು. ಇಂಗ್ಲಿಷು ಕೂಡ ಬಂದದಲ್ಲಿ ಈಗ ಮೊದಲಿಗೆ ಅದು ನಂತರ 60ನೇ ಇಸವಿಯಲ್ಲಿ ಇಂಗ್ಲಿಷ್ಗೆ ಕೊಳ್ಳೆ ಶುರು ಮಾಡಿದ್ವಿ. ಈಗ ಅದರಲ್ಲಿ RK ನಾರಾಯಣರು, ರಾಜಾರಾವು, ರಾಜಾನಂದ್ ಹಿಂಗೆ ಮೊದಲು ಬರುತ್ತೆ. ಹಾಗೆ ಮತ್ತೆ ಬೇರೆ ಭಾಷೆಗಳು ಸೇರಿ ಈಗ 14 ಭಾಷೆಯಲ್ಲಿ ಪ್ರತಿ ವರ್ಷ ಒಂದು ಒಳ್ಳೆಯ ಸಾಹಿತ್ಯ ಕೃತಿಗೆ, ಅದು ಕಥೆ ಆಯ್ತು, ಕವಿತೆ ಆಯ್ತು, ನಾಟಕ ಆಯ್ತು, ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಒಳ್ಳೆಯ ಪುಸ್ತಕಕ್ಕೆ ಒಂದು ಅವಾರ್ಡ್. ಇದು ಈಗ 1 ಲಕ್ಷ ರೂಪಾಯಿ 24 ಭಾಷೆಯಲ್ಲಿ ಪ್ರತಿ ವರ್ಷ ಅಕಾಡೆಮಿ ಕೊಡ್ತು. ಇನ್ನೊಂದು ಆ ಅಕಾಡೆಮಿ ಈ ಪ್ರಶಸ್ತಿಗಳ ಕೊಟ್ಟಂತ ಪುಸ್ತಕಗಳ ಬೇರೆ ಭಾಷೆಗೆ ಅನುವಾದ ಮಾಡುವುದು. ಒಂದು ಭಾರತೀಯ ಭಾಷೆಯಿಂದ ಇನ್ನೊಂದು ಭಾರತೀಯ ಭಾಷೆ.
ಒಂದು 24ರಲ್ಲಿ ಒಂದರಲ್ಲಿ ಬಂದರೆ ಹ್ಮ್. ಅದು ಉಳಿದ 23 ಭಾಷೆಗೆ ಅನುವಾದ ಆಯ್ಕೆಗಳು ಒಂದು ಆ, Rule. ಸೂತ್ರ ಮಾಡಿ ಬಂದದ್ದು. ಅಂದ್ರೆ ಅದೆಲ್ಲ ಆವತ್ತುಳೆಲ್ಲ ಸಾಧ್ಯವಾದ ಮಟ್ಟಿಗೆ, ಯಾಕೆಂದ್ರೆ ಭಾಷೆ ಹೊಂದಿಕೋಬೇಕು ಅಂತ ಎರಡು ಸೋರ್ಸ್ ಲ್ಯಾಂಗ್ವೇಜ್ ಟಾರ್ಗೆಟ್ ಲ್ಯಾಂಗ್ವೇಜ್ಗಳೀಗ ಈಗ ಬಂಗಾಳಿಂದ ಕನ್ನಡಕ್ಕೆ ಮಾಡಿಕು, ಕನ್ನಡದ ಇನ್ನೊಂದು ಭಾಷೆ ಮಾಡಿ ಕೂಡ ಎರಡೂ ಭಾಷೆ ಚೆನ್ನಾಗಿ ಹೊಂದಿರಬೇಕು. ಹಾಗಾಗಿ ಆ ಕೆಲಸ ಆಗುತ್ತದೆ. ಇಲ್ಲಾಂದ್ರೆ ಅದು ಈ ಒಂದು ಲಿಂಕ್ ಲ್ಯಾಂಗ್ವೇಜ್ ಅನ್ನ ಮಾಡಕ್ಕಾಗ್ತದೆ, ಇಂಗ್ಲಿಷ್ನ ಮೂಲಕವೋ ಹಿಂದಿ ಮೂಲಕವೋ ಎಲ್ಲ ಬೇಕು. ಆ ರೀತಿ ಅನುವಾದಗಳು ಬರುತ್ತೆ. ಅದು ಒಂದು ರೀತಿ ಅನುವಾದ ಪ್ರಕ್ರಿಯೆ ಅಕಾಡೆಮಿಯ ಮುಖ್ಯ ಕೆಲಸ ಆಗುತ್ತಾ ಇದರಲ್ಲಿ. ಈಗ ಮತ್ತೆ ಈ ಮುಖ್ಯ ಪ್ರಶಸ್ತಿಯೊಟ್ಟಿಗೆ ಒಳ್ಳೆಯ ಅನುವಾದಕ್ಕೂ ಒಂದು ಪ್ರಶಸ್ತಿ ಇದೆ ಪ್ರತಿ ವರ್ಷ. 89ರಿಂದ ಶುರುವಾಯಿತು, ನಾನು ಸೇರಿದ ಮೊದಲ ವರ್ಷ. ಹಂಗೆ ಅಲ್ಲಿ ಅದು ಪ್ರತಿ ವರ್ಷ ಈ ಎಲ್ಲ ಹೇಳಿದ 24 ಭಾಷೆಗೆ ಒಳ್ಳೆಯ ಒಂದು ಅನುವಾದಕ್ಕೆ, ಈಗ ಉದಾಹರಣೆಗೆ ಸಂಸ್ಕೃತದಿಂದ ಕನ್ನಡಕ್ಕೆ ಬನ್ನಂಜೆ ಗೋವಿಂದಾಚಾರ್ಯ ಹಿಂಗೆ ಕಲಿಸಿದ್ರು, ಎಸ್ ವಿ ಪರಮೇಶ್ವರ ಭಟ್ರಿಗೆ ನಾವು ಸಂಸ್ಕೃತದಿಂದ ಕನ್ನಡಕ್ಕೆ ಮಾಡಿದ್ವಿ. ಹೀಗೆ ಎಲ್ಲಾ ಭಾಷೆಗಳಲ್ಲಿ ಆ ರೀತಿ ಒಳ್ಳೆಯ ಅನುವಾದಕ್ಕೆ ಕಾಳಿದಾಸನ ಮಾಡಿದ ಅಥವಾ ಹಾಗೆ ಇಂಗ್ಲಿಷಿಂದ ಯಾವುದೇ ಭಾರತೀಯ ಭಾಷೆಯಿಂದ ಮಾಡಿದ ಅನುವಾದಕ್ಕೆ ಪ್ರಶಸ್ತಿ. ಮತ್ತೆ ಇನ್ನೊಂದು ಒಳ್ಳೆಯ ಮಕ್ಕಳ ಸಾಹಿತ್ಯ, ಮಕ್ಕಳಿಗೆ ಬರುವ ಚಿಲ್ಡ್ರನ್ ಲಿಟರೇಚರ್ ಒಳ್ಳೆಯದು, ಅದಕ್ಕೂ ಪ್ರತಿ ವರ್ಷ ಈಗ ಕಳೆದ 15 ವರ್ಷದಿಂದ 2011ರಿಂದ ಕೊಡ್ತಾ ಇದ್ರು. ಅದರಲ್ಲಿ ನಮ್ಮ ಕನ್ನಡದ ಗೋಡವಾರ ಮೊಹಮ್ಮದ್ ನಾಡಿ ಸೋಜ ಹೀಗೆ ಕೆಲವು ಮಕ್ಕಳ ಸಾಹಿತ್ಯ ಬರೆದಕ್ಕೆ ಪ್ರಶಸ್ತಿಗಳು ಇದೆ. ಮತ್ತೆ ಅದೇ ಈಗ ನಾನು ಮೊದಲೇ ಹೇಳಿದಾಗ ಒಂದು ಯುವ ಪ್ರಶಸ್ತಿ ಮಾಡಿದ್ದಾರೆ. ಅದು 35 ವರ್ಷ ಕೆಳಾಣ ಈಗ ಬರೀತಾ ಇದ್ದಾವಲ್ಲ ಈಗನೇ ಯಂಗ್ ಉದಯೋನ್ಮುಖ, ಅವಕ್ಕೆ ಅವರ ಪ್ರೋತ್ಸಾಹಿಸಲು ಒಂದು ಪ್ರಶಸ್ತಿ. ಹೀಗೆ ಒಂದು 4-5-6 ಪ್ರಶಸ್ತಿಗಳಿವೆ. ಅದಲ್ಲದೆ ಈಗ ಹೇಳಿದಂಗೆ ಭಾಷಾ ಸನ್ಮಾನ, ಮತ್ತೆ ಕೆಲವು ಫೆಲೋಶಿಪ್ ಅಕಾಡೆಮಿ ಅತ್ಯುಚ್ಚ ಗೌರವ, ಅದರ ದೊಡ್ಡ ದೊಡ್ಡ ಸಾಹಿತ್ಯಕ್ಕೆ ಕೊಡೋದು. ಈಗ ಉದಾಹರಣೆಗೆ ಕನ್ನಡದಲ್ಲಿ ಫೆಲೋಶಿಪ್ ಕುವೆಂಪು, ಬೇಂದ್ರೆ ಹಿಂಗೆ ಹೋಗಿ ಮೊದಲು ಬಂತು. ಈಗ ಸದ್ಯಕ್ಕೆ ಅನಂತಮೂರ್ತಿ, ಭೈರಪ್ಪ ಅವು ಕೆಲವು ಇದೆ, ಅವುದೇ ಇಲ್ಲ. ಈಗ ಸದ್ಯಕ್ಕೆ ಕಂಬಾರ ಒಬ್ಬನ ಆ ರೀತಿಯ ಸೀನಿಯರ್ ಇದಲ್ಲಿದ್ದವು. ಮತ್ತೆ ಈ ವಿದೇಶಿ ಕೆಲವು ಮೂಲದ ಕೆಲವು ಫೆಲೋಶಿಪ್ ಪಡೆದಿದ್ದು, ಒಂದು ಪ್ರೇಮಚಂದ್ ಫೆಲೋಶಿಪ್ ಪಡೆದಿತ್ತು, ಇನ್ನೊಂದು ಆನಂದ ಕುಮಾರಸ್ವಾಮಿ. ಹೀಗೆ ಅದೆಲ್ಲ ಈಗ ಪಾಕಿಸ್ತಾನದ ರೈಟರ್ಗೂ ಗೊತ್ತು, ಶ್ರೀಲಂಕಾದ ರೈಟರ್ಗೂ ಗೊತ್ತು, ಹೀಗೆ ಬೇರೆ ರೈಟರ್ಗೆಲ್ಲ ಆ ರೀತಿಯ ಫೆಲೋಶಿಪ್ ಅದು ಅವಕ್ಕೆ ಒಂದು ನಿರ್ದಿಷ್ಟ ಮೊತ್ತ ಇದೆ. ಅದರಲ್ಲಿ ಅವು ಮತ್ತೆ ಭಾರತದ ಪ್ರವಾಸ ಎಲ್ಲ ಬಂದು ಮಾಡಿ ಅವರದ್ದ ಪುಸ್ತಕ ಬರೋದು, ಅವು ಶೋಧ ಮಾಡಲು ಒಂದು ಅವಕಾಶ. ಹಾಗೆ ಅಕಾಡೆಮಿ ಅದೆಲ್ಲ ಮಾಡ್ತು. ಅದರೊಟ್ಟಿಗೆ ಈ ಭಾರತೀಯ ಸಾಹಿತ್ಯ, ಈಗ ನಾವು ಹೇಳಿದಿಲ್ಲ, ಒಂದು 100 ವರ್ಷ ಆದ ಅವರದ್ದು ಕಾರ್ಯಕ್ರಮ ಮಾಡಿದ್ರು. ಹಾಗೆ ಅಂತ ವ್ಯಕ್ತಿಗಳ ಬಗ್ಗೆ ಒಂದು ಪುಸ್ತಕ ಬರೆಸುವುದು, ಒಂದು 100 ಪುಟದ ಪುಸ್ತಕ. ಮೊದಲಿಗೆ ಶುರುವಿಗೆಲ್ಲವೂ ಇಂಗ್ಲಿಷಲ್ಲಿ ಬರೆಸಿಟ್ಟಿರ್ತದೆ. ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಮೇಕರ್ಸ್ ಆಫ್ ಇಂಡಿಯನ್ ಲಿಟರೇಚರ್ ಹಂಗೆ ಶುರು ಮಾಡಿದ್ರೆ ಅದು ಮತ್ತೆ ಬೇರೆ ಭಾಷೆಗೆ ಅನುವಾದ ಮಾಡೋದು. ಆವಾಗ ಅದು ಈಗ ಇಲ್ಲಿ ಈಗ ಹೇಳಿದಂಗೆ ಪಂಚಮಂಗೇಶ್ವರ, ಈಗ ಬಸವೇಶ್ವರ, ಇದು ಶುರುವಣದ್ದು ಏನು ಮೂರ್ತಿರವರು ಕನ್ನಡದ ಇದು BM ಶ್ರೀಕಂಠಯ್ಯ ಅವರ ಗುರುಗಳು, ಹಾಗೆ ಅವ್ರ ಬಗ್ಗೆ ಬರೆದು ಏನು ಮೂರ್ತಿ. ಎರಡನೇ ಪುಸ್ತಕ ನಮ್ಮ ಬಸವೇಶ್ವರ H. ತಿಪ್ಪೇರುದ್ರ ಸ್ವಾಮಿ ಮೈಸೂರಿನ. ಇನ್ನು ಮೂರನೇ ಪುಸ್ತಕ ಆಗಿ ಈಗ ಪಂಚಮಂಗೇಶ್ವರ ಬಗ್ಗೆ ಪುಸ್ತಕ V. ಸೀತಾರಾಮಯ್ಯ. ಹೀಗೆ ಪ್ರತಿಯೊಂದು ಭಾರತೀಯ ಭಾಷೆಗೆ ಕೂಡ 64ನೇ ಇಸವಿಯಿಂದ ಈ ಒಂದು ಭಾರತೀಯ ಸಾಹಿತ್ಯ ನಿರ್ಮಾಪಕರು ಅಥವಾ ನಿರ್ಮಾಣಕಾರರು ಆ ಒಂದು ಮೇಕರ್ಸ್ ಆಫ್ ಇಂಡಿಯನ್ ಲಿಟರೇಚರ್, ಹಾಗೆ ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಒಂದು ಪುಸ್ತಕ. ಇತ್ತೀಚಿನ ದಿನಲ್ಲಿ ಮೊನ್ನೆ ಈಗ ನಾವು ರಿಟೈರ್ ಮತ್ತದೆ ಅಲ್ಲಿ ಬರೆದು ಕೊಟ್ಟದ್ದು, ಈಗ ಗಿರೀಶ್ ಕಾರ್ನಾಡ್ ಬಗ್ಗೆ ಪುಸ್ತಕ ಬಗ್ಗೆ ಪುಸ್ತಕ ಬರೆಸಿದ್ದೀನಿ. ಹಿಂಗೆ ಇತ್ತೀಚೆಗೆ ಈಗ ಮೊನ್ನೆ ಹೋದ ಸಾಹಿತಿಗಳ ಬಗ್ಗೆ ಇವುದೇ ಅಕಾಡೆಮಿಯಿಂದ ಪುಸ್ತಕ ಬರೋರಿಗೆ ಕೊಟ್ಟು ಅದು ಬರ್ತಾ ಇರ್ತದೆ. ಒರಿಜಿನಲ್ ಬೇರೆ ಯಾವ ಪುಸ್ತಕವನ್ನು ಅಕಾಡೆಮಿ ಮಾಡುತ್ತಿಲ್ಲ. ಈ ರೀತಿ ಸಾಹಿತಿಗಳ ಬಗ್ಗೆ ಬರುವ ಪುಸ್ತಕ ಮತ್ತೆ ಸಾಹಿತ್ಯ ಪ್ರಕಾರದ ಕೃತಿಗಳಿರ್ತವೆ. ಈಗ ಸಣ್ಣ ಕಥೆಗೋ ಕವನಗೋ ಇದರದ್ದೆಲ್ಲ ಆಂಥಾಲಜಿಗಳು ಹೇಳ್ತಾವೆ, ಸೆಲೆಕ್ಟಿವ್ ಇದೆ ಕನ್ನಡಲ್ಲಿ. ಹಂಗೆ ಆ ರೀತಿ ಎಲ್ಲಾ ಭಾಷೆಗಳಲ್ಲಿ ಇದೆ. ಈಗ ಒಂದು ನಾವು ಕನ್ನಡಕ್ಕೆ ಒಂದು ಈಗ 2000 ವರ್ಷದ ಇತಿಹಾಸ ಇದ್ದು ಹೇಳಿದೆ. ಒಂದು 500ನೇ ಇಸವಿಯಿಂದ ಶಾಸನದ ಪದ್ಯಗಳಿಂದ ಶುರುವಾಗಿ ಈಗ ನಿನ್ನೆ ಮೊನ್ನೆವರೆಗೆ ಬಂದ ಪದ್ಯದ ಆ ರೀತಿಯ ಒಂದು ಸೆಲೆಕ್ಟಿವ್ ಇದು ಒಂದು ಆಯ್ಕೆ ಮಾಡಿದ ಪದ್ಯಗಳ ಹೀಗೆ ಸಂಕಲನ ಬರ್ತದೆ. ಮತ್ತೆ ಒರಿಜಿನಲ್ ರೈಟಿಂಗ್ ಯಾವುದನ್ನು ಅಕಾಡೆಮಿ ಪಬ್ಲಿಷ್ ಮಾಡುತ್ತಿಲ್ಲ. ಈಗ ಕತೆ ಕಾದಂಬರಿ ಹಿಂಗೆ ಮಾಡುತ್ತಿಲ್ಲ.
ಆದ್ರೆ ಇಂಗಿತ ಸಂಕಲನಗಳ ಮಾಡುದು. ಹ್ಮ್. ಮತ್ತೆ ಅದು ಬೇರೆ ಭಾಷೆಗೆ, ಈಗ ಒಂದು ಭಾಷೆಯಲ್ಲಿ ಬಂದ್ರೆ ಇನ್ನೊಂದು ಭಾಷೆಗೆ ಅನುವಾದ ಆಗುದು. ಹ್ಮ್. ಈಗ ಹೇಳಿದಾಗೆ ರೈಟ್, ಈ ಸಾಹಿತಿಗಳ ಬಗ್ಗೆ ಬರೆದ ಪುಸ್ತಕ ಹೋದೆ, ಹ್ಮ್. ಕನ್ನಡದಲ್ಲಿ ಬಂದರೆ ಇಂಗ್ಲಿಷಿಗೆ ಬಂತು, ಇಂಗ್ಲಿಷಲ್ಲಿ ಬರೆದ್ರೆ ಕನ್ನಡಕ್ಕೆ ಬಂತು, ಹಿಂಗೆ ಆ ರೀತಿಯ ಅನುವಾದ. ಹಾಗಾಗಿ ಅನುವಾದ ಹೇಳುದು ಕಡಿಮೆ ಒಂದು ದೊಡ್ಡ ಕೆಲಸ ಆಗಿದೆ. ಹಾ. ಅಂದ್ರೆ ಬೇರೆ ಬೇರೆ ವಿದ್ವಾಂಸಗಳ ಹತ್ರ ಅನುವಾದಗಳ ಮೂಲಕ ಮಾಡಿಸುದು. ಅಲ್ಲಿ ಇನ್ನೊಂದು ಮುಖ್ಯವಾಗಿ ಈಗಾಗಲೇ ಹೇಳಿದಾಗ ಪ್ರಶಸ್ತಿ ಕೊಡುವ ಕೆಲಸ, ಬೇರೆ ಬೇರೆ ರೀತಿಯ ಇದನ್ನೆಲ್ಲ ಯಾರು ಕಳೆದ 34-35 ವರ್ಷದ ಒಂದು ಅನುಭವದಲ್ಲಿ ಇದರಲ್ಲಿ ವಿಭಾಗದಲ್ಲೆಲ್ಲ ಕೆಲಸ ಮಾಡಿದ ಕಾರಣ ಅದರ ಬಗ್ಗೆ ನನಗೆ ಎಲ್ಲ ಮಾಹಿತಿಗಳು ಅದೀಗ ತಕ್ಕ ಮಟ್ಟಿಗೆ ಎಲ್ಲವನ್ನು ಹೇಳಲೆ ಅದಕ್ಕೆ ಸಾಧ್ಯ ಆಗಿದೆ. ಮುಂದಿನ ಪ್ರಶ್ನೆ ಅನ್ನೋದಾದ್ರೆ, ಈಗ ಇಂದಿನ ಜಗತ್ತಿಗೆ ಒಬ್ಬ ಸಾಹಿತಿ ಹೇಳಿದ್ರೆ ಅಥವಾ ಒಬ್ಬ ಲೇಖಕ ಹೇಳಿದ್ರೆ ನಿಂಗಳ ಪ್ರಕಾರ ಏನ್ ತರ ಆಗಿದೆ? ಇಷ್ಟು ವರ್ಷ ಇಷ್ಟು ಜನರೊಟ್ಟಿಗೆ ಬೆರೆತ ಕಾರಣ ನಿಂಗಳ ಪ್ರಕಾರ ಒಬ್ಬ ಸಾಹಿತಿ ಹೇಳಿದ್ರೆ ಏನ್ ತರ ಹೇಳಿದ್ರೆ, ಯಾವುದ್ರ ಮೂಲಕ ಅವ ಸಾಹಿತಿ ಹೇಳಿದ್ರೆ ಏನ್ ಸಿಗುತ್ತ? ಸಾಹಿತಿ ಹೇಳಿದ್ರೆ ಅವ ಸುಮ್ಮನೆ ಒಂದು ಮೊದ್ಲಾಣ ಕಾಲದವ್ರು ಹೇಳ್ತಾನೆ, ಅವ ಒಂದು ದತ್ತ ಗೋಪುರಲ್ಲಿ ಕೂತಂಗೆ ಕೂತು ಬರೆದರೆ ಸಾಹಿತ್ಯ ಫಲ ಸಾಧ್ಯ ಇಲ್ಲ. ಈಗ ಎಂತೆಗೆ ಈಗ ಮೊದಲು ಅವನು ಪಂಚಮಂಗೇಶ್ವರ ಎಂತೆಗೊಂದು ಪ್ರಸ್ತಾಪ ಮಾಡಿದೆ. ಈಗ ಮತ್ತೆ ಮತ್ತೆ ಅವನನ್ನ ಹೇಳ್ತೇನೆ ತಿಳ್ಕೊಳ್ಳಿ, ಒಂದು ವಿಷಯ ಕೇಳಿದ್ರು. ಆ ಕಾಲದ ಇದಕ್ಕೆ ಸ್ಪಂದನೆ ಮಾಡುವಾಗ ನಿಜವಾದ ಸಾಹಿತ್ಯ ಆಗಿತ್ತು. ಈಗ ನೀವು ಹೆಚ್ಚು ಹೇಳಿದ್ರೆ, ಈಗ ಮೊನ್ನೆ ಬರುವವು ಕೂಡ ಈಗ ITBT ಅದೆಲ್ಲ ಒಂದು ನೇಚರ್ ಆಫ್ ವರ್ಕ್ ಎಲ್ಲ ಇದು ಮಾಡಿಕೊಳ್ಳಿ, ಅದರನ್ನು ಕೂಡ ಒಂದು ಕಥೆಯಲ್ಲಿ ಒಂದು ಕವನಲ್ಲಿ ತಪ್ಪ ಹಂಗಿತ್ತ. ಯಾಕೆ ಅಲ್ಲಿಯ ನಿಂಗಳ ಕೆಲಸದ ಒಂದು ಸಂಘರ್ಷ ಬರುತ್ತು, ಸವಾಲು ಬರುತ್ತು, ಆದ್ರೆ ಈ ಸಾಹಿತ್ಯದಲ್ಲಿ ತರೆಕಲ್ಲ ಅಂಬಾಗ ಮಾತ್ರ ಅದೊಂದು ಜೀವಂತ ಸಾಹಿತ್ಯ ಆಗುತ್ತೆ. ಹಾಗೆ ಪ್ರತಿಯೊಂದು ತನ್ನ ಕಾಲದ ಸಮಸ್ಯೆ, ತನ್ನ ಕಾಲದ ಸಾಮಾಜಿಕ ಸನ್ನಿವೇಶ, ಇದಕ್ಕೆಲ್ಲ ಪ್ರತಿಕ್ರಿಯೆ ರೂಪಲ್ಲಿ ತನ್ನದೇ ಆದ ಒಂದು ವಿಪತ್ತಿ ಮತ್ತು ಕಲ್ಪನೆಗಳ ಮೂಲಕ ಬರುವವನೇ ನಿಜವಾದ ಸಾಹಿತಿ. ಅದು ಬಿಟ್ಟು ಹಣೆಯ ಪಾಡಿಗೆ ಎಂತದೋ ಬರುತ್ತೆ ಹೇಳಿ ಅಂತೆ ಕಲ್ಪನೆ ಮಾಡಿ ಬರೋದ್ರೆ ಅದು ಸಾಹಿತ್ಯ ಆಗುತ್ತಿಲ್ಲ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ಸಾಹಿತ್ಯ ಆಗೋದಕ್ಕೆ ಕೆಲವು ಜನ ನಮ್ಮ ವಿಮರ್ಶಕರು ಕೂಡ ಹೇಳಿದ್ದು, ನಿಜವಾದ ಸಾಹಿತ್ಯ ಅಂದ್ರೆ ಎಂತರ ಒಂದು, ಈಗ ನಾವು ಒಂದೇ ಒಬ್ಬನ ವ್ಯಕ್ತಿ ಪೂಜೆಯಾಗಿ ಹೊಗಳೋದು, ಇಲ್ಲದ್ರೆ ಅಂತೆ ಬೈಯೋದು, ತೆಗಳಿಕೆ, ಹೊಗಳಿಕೆ ತೆಗಳಿಕೆ, ಇದೆರಡೂ ಅಲ್ಲದ ಒಂದು ಸಮ ಚಿತ್ತದ ಬರವಣಿಗೆ ಇರ್ತದೆ, ಅದೇ ನಿಜವಾದ ಸಾಹಿತ್ಯ. ಹಾಗಾಗಿ ಈ ಸಾಹಿತ್ಯ ಹೇಳೋದು ಹೆಂಗಿರ ಕೂಡ ಅದು ಜನಾಂಗಕ್ಕೆ ತಲುಪಿ ಆ ರೀತಿ ಬರೆದರೆ ಮಾತ್ರ ಅದು ಸಾಹಿತ್ಯ ಉಳಿಯಲೇ ಸಾಧ್ಯ ಇರ್ತದೆ. ಈಗ ಉದಾಹರಣೆ ನಾವು ಮನೆ ಭೈರಪ್ಪ ಹೋದವರು, ಈಗ ಅವರ ಸಾಹಿತ್ಯ ಉಳಿಯಕಾದ್ರೆ ಅವರ ಕಾಲಕ್ಕೆ, ಅವರ ಕಾಲದ ಸಮಸ್ಯೆಗೆ ಅದರಲ್ಲಿ ಸ್ಪಂದನೆ ಇರ್ತದೆ. ಅದು ಇದ್ದರದು ಉಳಿತು. ಈಗ ಅವರದ್ದು ಉಳಿತು ನಾನು ಹೇಳೋದಲ್ಲ, ಆದ್ರೆ ಒಂದು ಸಾಹಿತ್ಯ ಉದಾಹರಣೆಗೆ ಹೇಳ್ತಾ ಹಂಗೆ. ಅನಂತಮೂರ್ತಿ ಬರೆದರು, ನಾವು ಸಂಸ್ಕಾರ ಬರ್ತಿರ್ಲಿ, ಇನ್ನೊಂದು ಬರ್ತಿರ್ಲಿ. ಈಗ ಅವು ಬರೆದ ಕಾಲಲ್ಲಿ ಅದು ಅಥವಾ ಕೆಲವು ಸಾಹಿತ್ಯ ಹೋದ ಮತ್ತೆ ಅದು ಪ್ರಸಿದ್ಧಿ ಹಬ್ಬದು ಇದ್ದು, ಆದ್ರೆ ಅದೆಲ್ಲ ಆಗಿರುವುದೇ ಅಲ್ಲಿ ಆ ಸಮಸ್ಯೆಗೋಕೆ ಒಂದು ಸ್ಪಂದನೆ ಅಥವಾ ಅವು ಒಂದು ಅದಕ್ಕಿದ್ದ ಪ್ರತಿಕ್ರಿಯೆಗಳ ರೂಪಲ್ಲಿ ಒಂದೀಗ ಅನುಭವ ಇದ್ದರೂ ಕೂಡ ಅದಕ್ಕೆ ಮತ್ತೆ ಅವರದ್ದೇ ಆದ ಕೆಲವು ಕಲ್ಪನೆ ಅಂಶಗಳು ಅದು ಇದು ಸೇರಿಸಿ ಕತೆ ಬರೆದಪ್ಪಾಗ, ನಾಟಕ ಬರೆದಪ್ಪಾಗ ಅದಕ್ಕೆ ಇದು ಬಂತು. ಈಗ ಎಷ್ಟೋ ವರದಕ್ಷಿಣೆದು ಇನ್ನೊಂದು ಈ ವಿಚಾರಗಳಲ್ಲ, ಎಷ್ಟೋ ನಾಟಕದಲ್ಲಿ ಬೈದ್ವಿ. ಈಗ ತೆಲುಗು ಸಾಹಿತ್ಯದಲ್ಲಿ ಕನ್ಯಾಶುಲ್ಕ ಒಂದು ಬಹಳ ಗುರಜಾಡ ಪಾರಾವ್ ಬಹಳ ಫೇಮಸ್ ಆ ಕಾಲಕ್ಕೆ, ಹೌದು 125 ವರ್ಷಗಳಲ್ಲಿ ಹಂಗೆಲ್ಲ ಅದು ಹೇಳೋದು. ಹಂಗಾಗಿ ಪ್ರತಿಯೊಂದು ಆಯಾ ಕಾಲಕ್ಕೆ ಸ್ಪಂದನೆ ಮಾಡುವಂತ ಆ ಕಾಲದ ಸಮಸ್ಯೆಗೆ ಒಂದು ಬೆಳಕಿಂಡಿ ಹೇಳ್ತಂಗೆ ಒಂದು ನಾವು ಹೇಳ್ತೀವಿ ಮಾರ್ಗದರ್ಶಿ. ಆ ರೀತಿ ಬರೆದ ಸಾಹಿತ್ಯ ಮಾತ್ರವೇ ಇದು ಒಂದು ಜೀವಂತ ಸಾಹಿತ್ಯ ಆಗಿ ಉಳ್ಕೊಂಬಲು ಸಾಧ್ಯ. ಬರೀ ಅಂತ ಪ್ರಶಸ್ತಿ ಬಂದ್ರೆ, ಜ್ಞಾನಪೀಠ ಬಂದರೂ ಪ್ರಯೋಜನ ಇಲ್ಲ, ನೋಬೆಲ್ ಬಂದರೂ ಪ್ರಯೋಜನ ಇಲ್ಲ. ಈಗ ರವೀಂದ್ರನಾಥ್ ಠಾಗೂರ್ ಒಬ್ಬರಿಗೆ ಬಿಟ್ರೆ 1913 ಇದಾದ್ದು, ಬೇರೆ ಯಾರಿಗೂ ನಮ್ಮ ಭಾರತದ ಸಾಹಿತ್ಯಕ್ಕೆ ನೋಬೆಲ್ ಬೈದಿದೆ. ಹಾಗೆ ನೋಬೆಲ್ ಬೈದಿಲ್ಲ ಹೇಳಿ ನಮ್ಮ ಸಾಹಿತ್ಯ ಅಂತೂ ಗಳಪೆ ಅಲ್ಲ. ನಮ್ಮಲ್ಲಿ ಕುವೆಂಪುಗೆ ನೋಬೆಲ್ ಒಪ್ಪಲ್ಲ, ಭಾರತಂಗೆ ಒಪ್ಪಲ್ಲ, ಆ ಮಟ್ಟದ ಸಾಹಿತ್ಯ. ಅದೇ ರೀತಿ ಬೇರೆ ಭಾಷೆಯಲ್ಲಿ ಈಗ ನೋಡಿದೆ, ಈಗ ಮಲಯಾಳಲ್ಲಿಯೂ ಅಷ್ಟೇ ತಗಳಿ ಶಿವಶಂಕರ, ಆಂಧ್ರಲ್ಲಿ, ತೆಲುಗಲ್ಲಿ ಅಂತಹ ಹಲವು ಲೇಖಕರನ್ನು, ಈಗ ಪಂಜಾಬಿ ಹೇಳಿದ ಹಿಂಗಿಪ್ಪವೆಲ್ಲ ಸಾಕಷ್ಟು ಭಾಷೆಗೆ ನಾವು ಅವು
ನೋಬೆಲಿಗೆ ಅರ್ಹ ಪ್ರಶಸ್ತಿಗಳ ಬಗ್ಗೆ ಎಲ್ಲ ಪರಿಗಣನೆ ಆಗ್ತಿದ್ದಾರೆ. ಹಾಗೆ ಈ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದು ಬೇರೆ ಇನ್ನೊಂದು ದೊಡ್ಡ ಸಂಭಾಷಣೆ ಆಗುತ್ತದೆ. ನಾವು ಹೆಚ್ಚಿಗೆ ಹೇಳಬೇಡಿ, ಯಾಕಂದ್ರೆ ಎಲ್ಲಾ ಪ್ರಶಸ್ತಿಗಳದ್ದು ಅದು ಕೆಲವು ಸರ್ತಿ ಅದು ಪ್ರಶಸ್ತಿ ಬಂದದಿಂದಾಗಿ ಕೃತಿ ದೊಡ್ಡದ ಪದಗಳು ಹೇಳಿ ಒಂದು ರೆಕಗ್ನಿಷನ್ ಅಷ್ಟೇ. ಅದು ಮತ್ತೆ ಅದರ ಬಗ್ಗೆ ನಾವು ಇದ್ದಿದ್ದೇವೆ. ಆದ್ರೆ ಸಾಹಿತ್ಯ ಜೀವಂತವಾಗಿರ್ಬೇಕಾದ್ರೆ ಅದರಲ್ಲಿ ಒಂದು ಮನುಷ್ಯತ್ವದ ಇದು ಯಾವುದು, ಆಮೇಲೆ ಆ ಸಮಾಜದ ಒಂದು ಸಮಸ್ಯೆಗೋಕೆ ಅದರಲ್ಲಿ ಸ್ಪಂದನೆ ಇದೆ. ಹಾಗಿದ್ರೆ ಮಾತ್ರ ಆ ಸಾಹಿತ್ಯ ಬಹುಕಾಲ ಒಳಗೆ ಈಗ ಪ್ರಶಸ್ತಿ ಮಲ್ಲಾಣೋ ಬರುತ್ತೆ. ಈಗ ಗುಜರಾತಲ್ಲಿ ಪನ್ನಾಲಾಲ್ ಪಟೇಲ್ ಅಂತ ಬರುದು, ಅವನಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೇರಳದ ವೈಕಂ ಮೊಹಮ್ಮದ್ ಬಶೀರ್ಗೆ ಬಂದಿದೆ. ಇವೆಲ್ಲ ಬಂದ ಕಥೆಗಳು ಅಂತ ಹೇಳಿದ್ರು, ಅವು ಅದರಿಂದ ಮೀರಿದವು ಎಲ್ಲ. ಯಾಕಂದ್ರೆ ಪನ್ನಾಲಾಲ್ ಪಟೇಲ್ ಬಂದು ನಿಂಗೆ ಎಲ್ಲೋ ಅಂತಿದ್ದು ಒಂದು ಸಿನಿಮಾ ಕೂಡ ಜನ್ಮದ ಓಟಿ ಕನ್ನಡಲ್ಲಿ ಬಂದಿದೆ. ಅದರದ್ದು ಮಾಲೆಯಲ್ಲಿ ಭಾರಿ ಒಳ್ಳೆ ಕಾದಂಬರಿ ಬರುತ್ತೆ, ಸಾಕಷ್ಟು ಹಾಗೆ ಕಾದಂಬರಿಗಳು. ಮತ್ತೆ ವೈಕಂ ಮೊಹಮ್ಮದ್ ಬಶೀರ್ ಅಂತೂ ಮಲಯಾಳದಲ್ಲಿ ಅವನಷ್ಟು ಒಂದು ಪವರ್ಫುಲ್ ಆಗಿ ಕಥೆಗಳು ಬರೆದವು ಇಲ್ಲ ಆ ಕಾಲದಲ್ಲಿ. ಬಾಲ್ಯಕಾಲ ಸಸ್ಯ, ಪಾತುಮ್ಮ, ಹಿಂದೂಪ ಒಂದು ಸಾಕಷ್ಟು ಕಥೆಗಳಲ್ಲಿ ಹಾಸ್ಯ ಮತ್ತೆ ಒಂದು ಅವನ ಭಾಷೆ, ಕಥನ ಶೈಲಿ ಇದೆಲ್ಲ ನೋಡಿದ್ರೆ ಮಲಯಾಳದಲ್ಲಿ ಅವನ ಒಂದು ಬಹಳ ವಿಶೇಷವಾದ ಕಥೆಗಾರ ಕಾದಂಬರಿಗ. ಹಿಂಗೆ ಅವಕ್ಕೆಲ್ಲ ಪ್ರಶಸ್ತಿ ಬಂದರೂ ಬಾರದ್ರದ್ದೇ ಕೂಡ ಅವರ ಸಾಹಿತ್ಯ ಏನುದೇ ಕಮ್ಮಿ ಪ್ರಮಾಣದ್ದಲ್ಲ. ಹಾಗೆ ಸಾಕಷ್ಟು ಈಗ ಮಾತಿಗೊಂದು 2-3 ಹೇಳಿದೆ. ಹಂಗೆ ಇಡೀ ನಮ್ಮ ಭಾರತದಲ್ಲಿ ಹಲವಾರು ಬಗ್ಗೆ ಹೇಳಡಿ ನನಗೆ. ನಾನು ಅವರ ಸಾಹಿತ್ಯಗಳ ಒಂದಷ್ಟು ಅಧ್ಯಯನ ಮಾಡಿದ್ದೆ. ಒಂದು ಇನ್ನೊಂದು ಎಂತ ಅಂದ್ರೆ ಈ ಪ್ರಶಸ್ತಿಗಳ ಬಗ್ಗೆ ಅವನು ಸಾಕಷ್ಟು ನೋಡಿದ್ದೆ. ಈಗ ಒಂದು ಪ್ರಶಸ್ತಿ ಬಂದ ಕಾರಣದಿಂದಲೇ ಅದು ದೊಡ್ಡ ವರ್ಗ ಆಗ್ತದೆ. ಈಗ ಉದಾಹರಣೆಗೆ ಈಗ ಒಂದು ನಮ್ಮ ಕನ್ನಡದಲ್ಲಿ ಒಂದು ಪ್ರಕ್ರಿಯೆ ಇತ್ತು, ಬಾನು ಮುಸ್ತಾಕಿಂಗೆ ಭೂಕರ್ ಅವಾರ್ಡ್ ಬಂತು ಒಳಗೆ. ಅದೆಂತ ದೊಡ್ಡ ಸಾಹಿತ್ಯ ಹೇಳಿದ್ರೆ ಅದೊಂದು ಕಾಂಟ್ರವರ್ಸಿ ಆಗುತ್ತೆ ಅಷ್ಟೇ, ಅಥವಾ ಒಂದು ವಿವಾದಕ್ಕೆ ಆಸ್ಪದ ಕೊಡುತ್ತದೆ. ಯಾಕಂದ್ರೆ ಬಾನು ಮುಸ್ತಾಕ್ ಬರುತ್ತೆ ಆ ಒಂದು ಮೈನಾರಿಟಿ ಇದ್ದವಲ್ಲ ನಮ್ಮ ಸಮಾಜದಲ್ಲಿ, ಅಲ್ಲಿ ಒಂದು ಹೆಣ್ಣು ಮಕ್ಕಳ ಶೋಷಣೆಯ ಆ ಕೆಲವು ಕಥೆಗಳೆಲ್ಲ ನೋಡಿ ಈ ದೀಪಾ ಭಕ್ತಿ ನಿನ್ನೆ ಕೂಡ ಮಾತಾಡಿ ಅವು ಆಯ್ಕೆ ಮಾಡಿದ ರೀತಿ, ಆ ಕಥೆಯ ಅವು ಅಲ್ಲಿ ಬುಕ್ ಇಂಟರ್ನ್ಯಾಷನಲ್ ಬುಕ್ ಇದಕ್ಕೆ ತೆಕ್ಕೊಂಡವು. ಎದೆ ಹಣ ಅಂತ ಹೇಳಿ ಅದರ ಅದು ಆಕ್ಚುಲಿ ಅದೊಂದು ಸಂಕಲನ ಅಲ್ಲ, ಆ ಕಥೆಗಳ ಇದು ಆಯ್ಕೆ ಮಾಡಿದ 8 ಕಥೆಗಳು, ಆ ಕಥೆಗಳ ಒಂದು ಇದಕ್ಕೆ ಪ್ರಶಸ್ತಿ ಇಂಗ್ಲಿಷ್ ಅದು ಅಲ್ಲೇ ಪಬ್ಲಿಷ್ ಆಗಿಕೊಳ್ಳುವ ಇಂಗ್ಲೆಂಡ್ ಅಥವಾ ಆ ತರದ ಇದ್ದಿದ್ದಕ್ಕೆ ನಿಯಮಗಳು. ಅದಕ್ಕೆ ಬಂತು, ಅದು ಬಂದ ಕೂಡಲೇ ಗೂಗಲ್ ಬಂದ ಕೂಡಲೇ ಇನ್ನು ಇಲ್ಲಿ ಉಳಿದ ಸಾಹಿತ್ಯಗಾರದ ಲೆಕ್ಕಕ್ಕೆ ಎಲ್ಲ ಹೇಳ್ತಂಗೆ ಅಲ್ಲ ಆ ರೀತಿ ಮಾತಾಡುವುದು ಅದನ್ನು ಹೇಳಿದ್ದಾನು. ಯಾಕೆಂದ್ರೆ ಅದು ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಹಾಸನದ ಬಾನು ಮುಸ್ತಾಕ್ ಕನ್ನಡದ ದೊಡ್ಡ ಕಥೆಗಾರ್ತಿ, ಅದಕ್ಕೆ ಬಂತು ಹೊಡೆದು ನಮಗೆ ತುಂಬಾ ಖುಷಿ. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೆ. ಹಂಗಾಗಿ ನಮ್ಮ ವಯಸ್ಸಿನ ಕಷ್ಟ ಹಂಗಲ್ಲ ಕೇಳೋದಂದ್ರೆ ಅವತ್ತು ಬೇರೆಯವ್ರು ಕೇಳೋದು, ನಮ್ಮಲ್ಲಿ ಹೆಂಗೆ ಗೊತ್ತಲ್ಲ ಆದ್ರೆ ಬಹಳ ಒಳ್ಳೆಯ ಕಥೆಗಳು ಬರೆದರು, ಅದ್ರಲ್ಲಿ ಅನುಮಾನ ಇಲ್ಲ. ಮತ್ತೆ ದೀಪಾ ಬಸ್ತಿ ನಮಗೆ ನಮ್ಮ ಭಾರಿ ಒಳ್ಳೆ ಅನುವಾದ ಮಾಡಿದ್ದರು. ನಾನು ಇಂಗ್ಲಿಷಿಗೆ ನೋಡಿದೆ 2-3 ಕಥೆಗಳು ತುಂಬಾ ಲಾಯಕ್, ಹೊಸ ರೀತಿಯಲ್ಲಿ ಅದರ ಅನುವಾದ ಮಾಡಿದ್ರು. ಹಾಗಾಗಿ ನಿಜಕ್ಕೂ ಪ್ರಶಂಸೆಗೆ ಅರ್ಹ ಮತ್ತೆ ಶ್ಲಾಘನೀಯ ಕೆಲಸ ಎಲ್ಲರ ಮನೆಯಲ್ಲಿ. ಆದ್ರೆ ಒಂದು ಪ್ರಶಸ್ತಿ ಬಂದ್ರಿಂದ ಅದು ದೊಡ್ಡ ಇಲ್ಲ ಹೇಳಿ ಅದನ್ನ ಹೇಳೋದು. ಈಗ ಹೇಳಿದಂತೆ ಯಾಕಂದ್ರೆ ಈಗ ಬೂಕರ್ ಅವಾರ್ಡ್ ಮೇಲೆ ಇಲ್ಲಿ ನಮ್ಮ ಅರವಿಂದ ಅಡಿಗರಿಗೆ ಬೈದ್ರು. ಅವ ಈ ಊರಿನವನೇ ಅಡಿಗ, ನಮ್ಮ ದಕ್ಷಿಣ ಕನ್ನಡದವನೇ. ಅವನ ಆರುವಂತ ದೊಡ್ಡ ಇದು ಮಾಡಿದ್ದಾವಿಲ್ಲ ಹೇಳಿದ್ದ ಕಾದಂಬರಿ ಹಿಂದಿಯ ಗೀತಾಂಜಲಿ ಶ್ರೀ ಹೇಳ್ತಾ ಇದ್ದೇವೆ ಎಲ್ಲ ಬಂದ್ರೆ ಒಂದು ಆ ರೀತಿ ಇದು ನೋಡ್ತವೆ. ಅದೇ ರೀತಿ ಒಂದು ಸರ್ತಿ ಗಿರೀಶ್ ಕಾರ್ನಾಡ್ ಮಗನಿಗೆ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದ್ದೋಳು. ಹಾಗೆ ಸಾಹಿತ್ಯ ಅಕಾಡೆಮಿ ಇದ್ರೆ 35 ವರ್ಷಗಳ ಯುವ ಪ್ರಶಸ್ತಿ ಬಂದಿದೆ. ಅದು ಈ ಸೆಕೆಂಡ್ ವರ್ಲ್ಡ್ ವಾರ್ ಆ ಕಾಲದ ಒಂದು ಪಾತ್ರಗಳ ಇಟ್ಕೊಂಡು ಯುದ್ಧ ಕಾಲದ ಕಥೆ ಬರೆದವ. ಒಂದೇ ಪುಸ್ತಕ ಬರೆದ ಅಮ್ಮ. ಅದಕ್ಕೆ ನನಗೊಂದು ಮೇಲು ಕಾರ್ನಾಡ್ ಕಳಿಸಿದ, ಬೇರೆವಕ್ಕೂ ಕಳಿಸಿದ್ದ. ಆದ್ರೆ ನನಗೆ ವೈಯಕ್ತಿಕವಾಗಿ ಮತ್ತೆ ಮಾತಾಡೋರು ಹೇಳಿದರು ಮಗನ ಹಿಂಗೆ ಅವಾರ್ಡ್ ಬಂದು ಖುಷಿ ಆಗ್ತದೆ. ಇಂದನ್ ಕ್ಯಾಂಬೆಲ್ ಅವಾರ್ಡ್ ಅದು $1,50,000 ಹಂಗೆ ಹೇಳಿದ್ರೆ ಸುಮಾರು 1,25,00,000 ರೂಪಾಯಿ ಮೌಲ್ಯದ ಅವಾರ್ಡ್ ಅದು.
ಅದಕ್ಕೆ ಪ್ರಶಸ್ತಿ ಬಂತು ಎಲ್ಲರೂ ಖುಷಿ ಪಟ್ಟಿಲ್ಲ. ಆದ್ರೆ ಅದ್ರ ಆರು ದೊಡ್ಡ ಮಾಡಿ ರಘು ಕಾರ್ನಾಡು, ಗಿರೀಶ್ ಕಾರ್ನಾಡ್ ಮಗ ಅವ್ನು ಈ ಅವಾರ್ಡ್ ಇಂಟರ್ನ್ಯಾಷನಲ್ ಬಂದ ಕಾರಣ ಅವನಷ್ಟು ದೊಡ್ಡ ಸಾಹಿತ್ಯ ಬೇರೆ ಇಲ್ಲ. ಹಾಗೆ ಮಾತಾಡ್ಲಿಕ್ಕೆ ಅದೊಂದು ಉದಾಹರಣೆ ಹೇಳಿದೆ ಅಷ್ಟೇ. ಈಗ ನಿಂಗೆ ಅದೇ ಈ ಜನರೇಷನ್ ಬಗ್ಗೆ ಮಾತಾಡಿದ ಕಾರಣ ಕೊನೆಯ ಪ್ರಶ್ನೆಗೆ ಹೋಗೋಣ ಮೊದಲು. ಆ ಈಗ ನಾವು ನೋಡುವ ಹಾಗೆ ಈ ಸಾಹಿತ್ಯ ಆಗಲಿ ಅಥವಾ ಲೇಖಕರಾಗಲಿ ಅಥವಾ ಪುಸ್ತಕ ಆಗಲಿ ಹೇಳುವ ಇದಕ್ಕೆ ಜಾಸ್ತಿ ಸಾಮಾಜಿಕ ಜಾಲತಾಣದಲ್ಲಿ ಇಂದಿನ ಯುವ ಜನತೆ ಜಾಸ್ತಿ ಹೇಳಿದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದವಳು ಹೇಳೋದು ಯೂಟ್ಯೂಬ್ ಆಗಲಿ ಅಥವಾ ಯಾವುದೇ ಬೇರೆ ಸಾಮಾಜಿಕ ಜಾಲತಾಣ ಆಗಲಿ. ಇದು ತಕ್ಕೊಳ್ಳಿ ಹೇಳ್ತಾ ಇಪ್ಪದಲ್ಲ, ಖಂಡಿತ ಈ ಕಾಲಲ್ಲೂ ಪುಸ್ತಕ ಓದುವವರ ಸಂಖ್ಯೆ ಇದ್ದು ಮೊದ್ಲಾಣ ಹಾಗೆ. ಆದರೆ ನಿಂಗೊಗೆ ಇಂದು 2025 ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕುವ ಇನ್ಫಾರ್ಮೇಶನ್ ಮತ್ತೆ ನಮ್ಮ ಪುಸ್ತಕಕ್ಕೆ ಇಪ್ಪಂತಹ ಒಂದು ಮೌಲ್ಯತೆ ಹೆಂಗಿದ್ದು ನಿಂಗಳ ಒಂದು ಎಂತರ ಹೇಳುದು ನಿಂಗಳ ಒಂದು ಅಭಿಪ್ರಾಯ? ಅದು ಮಾಹಿತಿಗೆ ಈ ಇಂಟರ್ನೆಟ್ ಮತ್ತೆ ಈ ಅಂತರ್ಜಾಲ ಇದೆಲ್ಲ ಸರಿ. ಮತ್ತೆ ಸಾಕಷ್ಟು ಜನಕ್ಕೆ ಈಗ ನಾನೊಂದು ಪುಸ್ತಕ ಬರೆದ ನೀವೊಂದು ಪುಸ್ತಕ ಬರೆದ ಹೇಳಿದ್ರೆ ತುಂಬ ಬರೆದರೆ ಅದರ ಪ್ರಕಟ ಮಾಡ್ಲಿ ಇಡುತ್ತಿಲ್ಲ. ಈಗ ಉದಾಹರಣೆಗೆ ಆನೆ ಒಂದು ಪುಸ್ತಕ ಹೆಸರಿಗೆ ಮಾಡಿದ್ದಷ್ಟೇ ಹೊರತು ಹೆಚ್ಚು ಪುಸ್ತಕ ಮಾಡಿ ಹೋದಿಲ್ಲ. ಸಾಕಷ್ಟು ಲೇಖನಾಂಗ ಮತ್ತೆ ಇದೆಲ್ಲ ಬರುತ್ತೆ. ಯಾಕಂದ್ರೆ ಅದು ಎಂತ ನೋಡ್ರೆ ಅಂದ್ರೆ ನಮಗೆ ಒಂದು ಹೊಸ ವಿಷಯ ಹೇಳಿ ಸಾಹಿತ್ಯದ ಒಂದು ರೂಪ ತೋರಿಸಿಕೊಂಡಿದೆ. ಅದಕ್ಕೆ ಇಂಟರ್ನೆಟ್ ಒಂದು ಬಹಳ ಸೂಕ್ತ ಸಾಧನವೇ ಇದು. ಎಷ್ಟೋ ಜನ ಇಂಗ್ಲೆಂಡಿನಲ್ಲಿ ಪುಸ್ತಕವನ್ನು ನಾವು ಓದಲೇ ಸಾಧ್ಯವೇ ಇಲ್ಲ ಎಲ್ಲ ನೋಡಿ. ನಮಗೆ ಈಗ ಒಂದು ಹೊಸ ಒಂದು ಹುಡುಗ ಒಂದು ಹುಡುಗಿ ಏನೋ ಒಂದು ಹೊಸತು ಬರೆತುಳೆ ಹೇಳಿದ್ರೆ ಅದ್ರ ನಾವು ಅವರ ಈ ಅಂತರ್ಜಾಲದ ಮೂಲಕವೇ ನೋಡಿ, ಅಥವಾ ಈಗ ಫೇಸ್ಬುಕ್ ಅಲ್ಲಿ ಬರೆದರು ಅಥವಾ ಈಗ ಸುಮಾರು ಆ ತರದ ಕಂಡ ಸಂಪಿಗೆ ಮತ್ತೊಂದು ಆ ರೀತಿಯ ಸುಮಾರು ಅಂತರ್ಜಾಲ ಮಾಧ್ಯಮ ಇದ್ದವು. ಅದರಲ್ಲೆಲ್ಲ ನಮಗೆ ಎಷ್ಟೋ ಒಳ್ಳೆಯ ಸಾಹಿತ್ಯ ವಿಮರ್ಶೆ ಇದೆಲ್ಲ ಸಿಕ್ಕುತ್ತು. ಹಾಗಾಗಿ ಅದು ನಿಜಕ್ಕೂ ಒಂದು ಬಾರಿ ಒಳ್ಳೆಯ ವಿಷಯ ಹೇಳಿ ನಾವು ತಿಳ್ಕೊಳಕ್ಕಾಗ್ತದೆ. ಯಾಕಂದ್ರೆ ಎಷ್ಟೋ ಜನರು ನಾವು ಅದರ ಮೂಲಕ ಈಗ ನೋಡ್ತಾವ. ನಾವು ಎಲ್ಲಂದ್ರೆ ಪುಸ್ತಕ ರೂಪದಲ್ಲಿ ಅವರ ಸಾಹಿತ್ಯಗಳು ನೋಡ್ಲೇ ಸಾಧ್ಯ ಇಲ್ಲ. ಈಗ ಎಷ್ಟೋ ಕಾವ್ಯಗಳು ಬಂದ ಮತ್ತೆ ಕೇಶಿರಾಜನ ಶಬ್ದಮಣಿ ದರ್ಪಣ ಹಾಗೂ ಒಂದು ವ್ಯಾಕರಣದಂತ ಬಂದದ್ದು. ಅಥವಾ ಕನ್ನಡಲ್ಲಿ ಸುಮಾರು ಶತಮಾನದ ಇದ್ದದ್ದು ಕಥೆ ಕವಿತ್ವ ಬರಕೊಡಿಸಿದ್ದವಳಿ ಕವಿರಾಜ ಮಾರ್ಗ ಆಳುವ 8ನೇ ಶತಮಾನದಲ್ಲಿ ಒಂದು ಪುಸ್ತಕ ಬಂದದ್ದು. ಆದ್ರೆ ಮೊದಲು ಒಂದು ವ್ಯಾಕರಣ ಗ್ರಂಥ ಬಂದು ಅದರ ಪ್ರಕಾರ ಯಾರು ಸಾಹಿತ್ಯ ಬರೀತಾ ಇಲ್ಲ. ಈಗ ಗೋವಿಂದ ಪೈ ಬರೆದ ಸಾಹಿತ್ಯ ಆಗಲಿ, ಮಂಗೇಶ್ ರಾಯರು ಬರೆದ ಸಾಹಿತ್ಯ ಆಗಲಿ, ಅಥವಾ ಇತ್ತೀಚೆಗೆ ಬರೀತಾ ಇರುವ ಸಾಹಿತ್ಯಗಳಾಗಲಿ, ಇವು ಆರದೇ ಒಂದು ಭಾಷೆಯ ಸಾಹಿತ್ಯ ಹಿಂಗೆ ಇಳಿಕೊಳ್ಳಿ ಅದ್ರ ನೋಡಿಟ್ಟು ಬರೆದವಲ್ಲ ಆಳಿ. ಹೀಗಾಗಿ ಅದೆಂತ ಹೋಗ್ತಂದ್ರೆ ಕವಿಗೊಕ್ಕೆ ನಾಟಕಗಾರಂಗೊಕ್ಕೆ ಇವಕ್ಕೆಲ್ಲ ಅವರದ್ದೇ ಆದ ಸ್ವಾತಂತ್ರ್ಯ ಇದ್ದು ಒಂದು ಹಂಗೇಳಿ ಬೇಕಾದ್ದು ಮಾಡ್ಲಕ್ ಕೂಡ ಅಲ್ಲ. ಒಂದು ಇದು ಮಾರ್ಗದರ್ಶಿ ಇದು ಬೇಕು. ಆದ್ರೆ ಹಂಗೆ ಹೇಳಿ ನಾವು ಕನ್ನಡವ ಬದಲಿಸಲು ಇಂಗ್ಲಿಷಿನ ಬದಲಿಸಲು ಹೊರಟ್ರೆ ಅದು ಸಾಧ್ಯ ಆಗಲ್ಲ. ಈಗ ಇಂಗ್ಲಿಷಲ್ಲಿ ಅವರವರದ್ದೇ ಆದ ಅಭಿವ್ಯಕ್ತಿಗಳು ಮಾಡ್ಲಕ್ಕ. ಈಗ ಏಕೆ ರಾಮಾನುಜನ್ ಒಂದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ, ಕನ್ನಡ ಕಾವ್ಯಗಳು ಮಾಡಿದ್ದಾರೆ. ಕೊಕ್ಕಳಲ್ಲಿ ಹೋಗಿಲ್ಲ ಹಳೆ ಹೀಗೆಲ್ಲ ಬರೆದವರು ಪದ್ಯಗಳ ಒಂದು ಅದೊಂದು ಹೊಸ ನವ್ಯ ಕಾವ್ಯದಲ್ಲೂ ಬೇರೆ ಬರ್ತವು. ಅದೇ ರೀತಿ ಯಾರು ಈಗ ಇಂಗ್ಲಿಷಲ್ಲಿ ಬರ್ತಾರೆ ಶಶಿ ತರೂರ್, ಅವನದ್ದು ಒಂದು ಬರವಣಿಗೆ ಇಂಗ್ಲಿಷಲ್ಲಿ ಬೇರೆ ಮಾದರಿ ಇತ್ತು. ಅದೆಲ್ಲ ಅವರವರದ್ದೇ ಆದ ಒಂದು ಇದು. ಹಾಗೆ ಹೇಳಿ ಅವರು ಯಾವುದೋ ಒಂದು ಇದು ವ್ಯಾಕರಣ ಗ್ರಂಥವೋ ಅಥವಾ ಇನ್ನೊಂದು ಮಾರ್ಗದರ್ಶಿ ಗ್ರಂಥವೋ ಮಾಡಿಕೊಂಡು ಅದರ ಆಧಾರದಲ್ಲಿ ಬರೆದವಲ್ಲ. ಹಂಗೆ ಅದು ಸಾಹಿತ್ಯದಲ್ಲಿ ಒಂದು ಸಹಜ ಅಭಿವ್ಯಕ್ತಿ ಅಷ್ಟೇ. ಈಗ ನಿಂಗ ಈ ಉದಾಹರಣೆಗೆ ಒಬ್ಬ ಇಂಜಿನಿಯರ್ ಇರ್ತಾನ, ಒಬ್ಬ ಡಾಕ್ಟರ್ ಇರ್ತಾನ. ಅವನು ಬರುವಾಗ ಅವಂತ ವ್ಯಾಕರಣ ಗ್ರಂಥವ ನೋಡಿ ಅವನ ಅನುಭವಕ್ಕೆ ಎಂತ ಬೈದು ಡಾಕ್ಟರ್ ಭಟ್ ಹೇಳಿ ಆಗಂತ ಉಳ್ಕೊಂಡು. ಅಥವಾ ಈಗ ಕಥೆ ಕಾದಂಬರಿ ಎಲ್ಲ ಒಬ್ಬ ಡಿ.ವಿ. ರಾವ್ ಹೇಳಿವ ಡಾಕ್ಟರ್ ಶಿವಮೊಗ್ಗದ ಸುಮಾರು ಕಾದಂಬರಿಗೆಲ್ಲ ಬರೋದು. ಅವೆಲ್ಲ ಈಗ ಎಷ್ಟೋ ಡಾಕ್ಟರ್ಗೂ ಬರುತ್ತವು. ಯಾಕಂದ್ರೆ ನಾವು ವೈದ್ಯ ಸಾಹಿತ್ಯ ಸಂಘದಲ್ಲಿ ಸಾಹಿತಿಗಳ ಕೂಟ ಹೇಳಿ ಇದು ಸುಳ್ಯದ ವೀಣಾವು ಮಾಡ್ತು. ಅಲ್ಲಿ ಒಂದೊಂದು 2 ಭಾಷಣಗಳ ಆನ್ ಮಾಡಿದ್ದೆ ಆನ್ಲೈನ್. ಹಿಂಗಾಗಿ ಅದರಲ್ಲಿ ಎಂತ ಹೇಳೋದು ಸುಮಾರು ನಮ್ಮ ಕನ್ನಡಲ್ಲೇ ಒಂದು 300-400 ಡಾಕ್ಟರ್ ಬರೆಸ್ತವು. ಅವು ಬರೋವಾಗ ಅಲ್ಲ, ಈಗ ಡಾಕ್ಟರ್ಗೆಲ್ಲ ಅವು ಹೋಗಿ ಅವು ಕಲ್ತರೆ 7ನೇವರೆಗೂ ಅಥವಾ ಹೆಚ್ಚಿನ 10ನೇ ಕ್ಲಾಸ್ವರೆಗೂ ಹೊತ್ತು ಕನ್ನಡ ಕಲ್ತಿಕ್ಕಂಬೋದು. ಅದು ಮರದು ಇತ್ತು. ಯಾಕಂದ್ರೆ ನಾವು MBBS, MD, MS ಹಿಂಗೆಲ್ಲ ಮಾಡಿಪ್ಪಾಗ
ಅವು ಮತ್ತೆ ನೋಡಿಕೊಂಡು ಬರೋದಲ್ಲ. ಆದ್ರೆ ನಾನು ಈ ಉದಾಹರಣೆ ಹೇಳಿದ ವೀಣಾವೇ ಸುಮಾರು 7-8 ಪದ್ಯ ಪುಸ್ತಕ ಬರೆದವು, ಒಂದು 10-15 ಪುಸ್ತಕ ಆಗಿದೆ ಅವರದ್ದು. ಮತ್ತೆ ಡಾಕ್ಟರ್ ನಾ ಸೋಮೇಶ ನಿಂಗೋಗೆಲ್ಲ ಎಲ್ಲರಿಗೂ ಸಾಧಾರಣ ಗೊತ್ತಿದ್ದು ತಟ್ ಅಂತ ಹೇಳಿ ಮಾಡುವ ಹಾಗೆ. ಅವನ ಕನ್ನಡವೂ ಬರಲಾಯ್ತಿದ್ದು, ಮತ್ತೆ ಅವನು ಸಾಕಷ್ಟು ಪುಸ್ತಕಗಳನ್ನು ಬರೆದ ಆ ಇದೆಲ್ಲ ಇದೆಲ್ಲ. ಹಾಗೆ ಬರಬಹುದು ಎಲ್ಲ ಫೀಲ್ಡ್ ಇಂದಲೂ ತಗೊಳ್ಳೋದಕ್ಕೆ ಇದು ಉದಾಹರಣೆ ಹೇಳಿದ್ದಷ್ಟೇ. ಅದು ಡಾಕ್ಟರ್ ಇಕ್ಕೋ, ಇಂಜಿನಿಯರ್, ಈಗ ವಸುಧೇಂದ್ರ ನಾಗಿಕ್ಕೋ, ಅವೆಲ್ಲ IT ಇಂದ ಬಂದವರು. ಅವರ ಅನುಭವಗಳ ಬರುವುದು ನಮ್ಗೆ ಅದೊಂದು ಹೊಸ ರೀತಿಯ ಸಾಹಿತ್ಯ ಆಗುತ್ತಷ್ಟೇ ಹೊರತು. ಈಗ ಮೋಹನ ಸ್ವಾಮಿ ಬರೆದಪ್ಪ ತುಂಬಾ ಇದಾಯ್ತು ಹಂಗೆ. ಈಗ ಗೇರ್ ಲಿಟ್ರೇಚರ್ ಉಳಿಬೇಕು, ಇನ್ನೊಂದು ಉಳಿಬೇಕು, ಎಂತ ಇರ್ತದ ಅದೊಟ್ಟಿಗೆ ಅದು ಇಂಥದ್ದೇ ಹೇಳಿಡ್ತೀನಿ ಅದು ಹೇಳಿದ್ದು. ಹಾಗಾಗಿ ಅದಕ್ಕೊಂದು ಹೊಸ ಅವನು ಮತ್ತೆ ಇನ್ನೊಬ್ಬ ಹಿಸ್ಟೋರಿಯನ್ ಆದ್ರೆ ಅವ ಬರಿತಾ ಇದ್ದಿತ್ತು. ಹಿಂಗೆ ಸಾಕಷ್ಟು ಜನ ಬೆಂಗಳೂರಲ್ಲಿದ್ದು ನಮ್ಮ ಊರುಗಳಲ್ಲಿ ಇದ್ದದ್ದು. ಹಿಂಗಾಗಿ ಅದು ಬರವಣಿಗೆಯ ಒಂದು ವೈವಿಧ್ಯಮಯ ಆವತ್ತು, ಬೇರೆ ಬೇರೆ ಪ್ರಕಾರಕ್ಕೆ ಅವರ ಕಾಂಟ್ರಿಬ್ಯೂಷನ್ ಆವತ್ತು ಹೊರತು ಬಿಟ್ರೆ ಈಗ ಕೆಲವೆಲ್ಲ ನಾವು ಸಾಹಿತ್ಯ ಪರಿಗಣನೆಗೆ ತಗೊಳ್ತಿಲ್ಲ. ಆದ್ರೆ ನಾಳೆ ಮುಂದಿನ ಅದು ಒಂದು ಸಾಹಿತ್ಯ ಫಲ ಸಾಧ್ಯತೆ ಇತ್ತು ಉಳಿ. ಉದಾಹರಣೆಗೆ ಸ್ಟಾಕ್ ಎಕ್ಸ್ಚೇಂಜು, ಈ ಶೇರ್ ಮಾರ್ಕೆಟು, ಇದರ ಬಗ್ಗೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಕೃಪಾಲು KG ಹೇಳಿ ಬರುತ್ತ ರೀಕಾ ಮನೆಯಲ್ಲೆಲ್ಲ ಬರ್ತಲ್ಲ, ನಿಮಗೆ ಅದೆಲ್ಲ ಗಮನಿಸಿದ್ವಿ ಎಲ್ಲೋ ಸಾಮಾನ್ಯ. ಹಂಗೆ ಅದಲ್ಲೆಲ್ಲ ಬರೋದು ಅಲ್ಲಿ ಅವ ನಮ್ಮ ಈ ನುಡಿಗಟ್ಟುಗಳ ಕನ್ನಡದ ಭಾಷೆ ಬಳಸುದು ಇದೆಲ್ಲ ನೋಡಿದ್ರೆ ಈಗ ಒಂದು ಆರ್ಥಿಕ ವಿಚಾರಗಳ ಬರುವುದು ಕೂಡ ಒಂದು ಕನ್ನಡದ ಒಂದು ವಿಶೇಷ ಸಾಹಿತ್ಯ ಸಾಧ್ಯತೆ ಇದ್ದು. ಹಂಗೆ ಬರೋ ಒಂದು 4-5 ಜನ ನೋಡಿದ್ದೇನೆ. ಒಬ್ಬ ಈ ಡಿಜಿಟಲ್ ಈಗ ಡಿಜಿಟಲ್ ಅರೆಸ್ಟ್ ಮತ್ತೊಂದು ಹಿಂಗೆ ಅದೆಲ್ಲ ಮೋಸಂಗ ನಡೀತಾ ಇದ್ದಲ್ದ, ಸ್ಕ್ಯಾಮ್ಗೆಲ್ಲ ಆಗ್ತಾ ಇತ್ತು. ಅದರ ಬಗ್ಗೆ ಒಬ್ಬ ಬಾಗಿಲಾಯ್ತಿಲಿ ಬರೀತಾ ಪ್ರೊಫೆಸರ್ ವಿನೋದ್ ಕೃಷ್ಣ ದಯಾನಂದ ಸಾಗರ್ ಕಾಲೇಜಲ್ಲಿ ಬರ್. ಹಿಂಗೆ ನಾನು ಸಾಕಷ್ಟು ಜನರ ಈಗ ಕಾಂಟ್ಯಾಕ್ಟ್ ಅಲ್ಲಿ ಬತ್ತ ಕಾರಣ ಇದ್ರ ಹೇಳ್ತಾ ಇದ್ದೆ. KG ಕೃಪಾಲ್ ಬರೆದ 2-3 ಕನ್ನಡದಲ್ಲಿ ಪುಸ್ತಕ ಬೇಕು. ಅದರ ಒಂದು ಪುಸ್ತಕ ಅರಳಿಮಲ್ಲಿ ಭಾರತ ಸಾಗರಿ ಕೂಡ ಭಾರಿ ಲಾಯ್ಕಿಲ್ಲ, ಅದರ ನೋಡಿ ಎಲ್ಲ ಬರ್ತದೆ. ಹಂಗೆ ಹೇಳಿದ್ರೆ ಅದೆಲ್ಲ ಒಂದೊಂದು ನಾಳೆ ಒಂದೊಂದು ಆ ರೀತಿಯ ಬೇರೆ ಬೇರೆ ಫೀಲ್ಡ್ ಇಂದ ನಮ್ಮ ಕನ್ನಡಕ್ಕೆ ಬಂದ ಒಂದೊಂದು ಕೊಡುಗೆ ಫಲ ಸಾಧ್ಯತೆ ಇದೆ ಅದು ಎನ್ನ ಅಭಿಪ್ರಾಯ. ಬಿಟ್ರೆ ಯಾವ್ದೊಂದು ಇದಮಿತ್ತ ಮಾಡಿ ಹೇಳಡಿಯ, ಯಾಕಂದ್ರೆ ಸಾಹಿತ್ಯಗಳೇ ಹೇಳಡಿಯ, ನಾವು ಸಾಹಿತ್ಯ ಓದಿದವು ಹೇಳಡಿ. ನಾನೊಬ್ಬ ಮುಖ್ಯವಾಗಿ ಹೇಳೋದು ನಾನೊಬ್ಬ ಸಹೃದಯ ಓದುವ ಹಾಗೆ ನಾನು ಹೇಳೋದಕ್ಕೆ ಹೊರತು ನಾನು ಯಾರನ್ನು ವಿಮರ್ಶೆ ಮಾಡ್ತಿಲ್ಲ. ಯಾಕಂದ್ರೆ ನಾನು ಯಾವುದೇ ಒಂದು ಪಂಥ ಅಥವಾ ಒಂದು ಪದ್ಧತಿಗೆ ಸೇರಿದವ ಅಲ್ಲ ನಾನು. ಹಂಗಾಗಿ ಎಲ್ಲರೊಟ್ಟಿಗೂ ಒಂದು ಒಡನಾಡಿದ ಒಂದು ನನಗೆ ಕಳೆದ 40 ವರ್ಷದ ಒಂದು ಅನುಭವ ಇಲ್ಲಿ. ಅದು ಹಂಗಿರ್ಬೋದು ನೋಡಿ. ಈಗ ಹೆಚ್ಚು ಕಮ್ಮಿ 55 ವರ್ಷ ನಾನು ನೋಡ್ತಾ ಇದ್ದೆ. ಆ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತು ನಾನೀಗ ನನ್ನ ಅನುಭವದಲ್ಲಿ ಬಂದ ಮೇಲೆ ಹೇಳಿದಷ್ಟೇ ಹೊರತು ಯಾವುದೇ ಅದು ಇದುವೇ ಒಂದು ಫೈನಲ್ ಹುಡುತ್ತ ಹಾಗೆ ನಾನು ಮಾತುಗಳು ಹೇಳದೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾನು ಇನ್ನುದೇ ಓದುತ್ತಾ ಇದ್ದೆ, ತಿಳ್ಕೊಳ್ತಾ ಇದ್ದೆ. ಹಂಗಾಗಿ ಅದಕ್ಕೆ ಈ ಓದು ಹೇಳೋದಕ್ಕೆ ಕೊನೆ ಇದೆ. ನಾವು ಜೀವನ ಪೂರ್ತಿ ವಿದ್ಯಾರ್ಥಿಗಳೇ, ಹಂಗೆ 2 ಮಾತಿಲ್ಲ. ಆದ್ರೆ ನಾವು ಎಷ್ಟೆಷ್ಟು ನಾವು ದೊಡ್ಡವರೊಟ್ಟಿಗೆ ಇಟ್ಟಿದ್ದು ಹೇಳಿದ್ರೆ ಅದು ಉದಾಹರಣೆಗೆ ಅವು ಸಾಹಿತಿಗಳು ಆಯ್ತು, ರಾಜಕೀಯಲ್ಲೂ ಇಟ್ಟಿದ್ದು, ಹಾಗಿಪ್ಪವರೊಟ್ಟಿಗೆ ಕೂಡ ಉದಾಹರಣೆಗೆ 2 ದಿನ ನಾನೊಟ್ಟಿಗೆ ಡೈಲಿಗೆ ಇಟ್ಟಿದ್ದೆ. ವಿಜಯವಾಡ ಗೋಪಾಲ್ ರೆಡ್ಡಿ ಅವ ಜವಾಹರ್ಲಾಲ್ ನೆಹರು ಒಟ್ಟಿಗೆ ಮಂತ್ರಿ ಆಗಿತ್ತಿದ್ದವ, UP ಉತ್ತರ ಪ್ರದೇಶದ ಗವರ್ನರ್ ಆಗಿತ್ತಿದ್ದವ. ಅವ ಶಾಂತಿನಿಕೇತನದಲ್ಲಿ ಟಾಗೋರ್ನ ನೇರ ವಿದ್ಯಾರ್ಥಿ ಆಗಿತ್ತಿದ್ದ. ಹಿಂಗೆ ಅವನೊಟ್ಟಿಗೆ ಕಳೆದಪ್ಪು ಎಷ್ಟೋ ಅಲ್ಲಿ ಶಾಂತಿನಿಕೇತನದ ಬಗ್ಗೆ ಅವ ವಿಚಾರಗಳ ಹೇಳಿದ್ದಾನೆ, ಹೇಗೆ ಟಾಗೋರಿಂದ ಇನ್ಸ್ಪೈರ್ ಆಯಿತು. ಮತ್ತೆ ಅವನ ಅಳಿಯ ಅಕ್ಕರ ಮಗ ಅವ ಒಬ್ಬ ಪಟ್ಟಾಭಿರಾಮ ರೆಡ್ಡಿ. ಅವ ತೆಲುಗಿಲಿ ಕೆಲವು ಹೊಸ ಪ್ರಕಾರದ ಸಾಹಿತ್ಯ ಬರೆದ. ನಮ್ಮ ಅನಂತಮೂರ್ತಿಯ ಸಂಸ್ಕಾರ ಅವನೇ ಸಿನಿಮಾ ಮಾಡಿದ್ದು. ಅವನ ಹೆಂಡತಿ ಕೂಡ ಸ್ನೇಹಲತಾ ರೆಡ್ಡಿ ಅವರೆಲ್ಲ ನನಗೆ ಒಂದು ರೀತಿ ಸಂಪರ್ಕ ಅಲ್ಲಿ ಇದ್ದಿದ್ದರು. ಹೇಳ್ತಾರೆ ಈಗ ಹೇಳಿದ ಒಪ್ಪಾಗ ಅದು ಸೇರಿದ ಹೋಗ್ತು. ಆದ್ರೆ ಒಂದು ನೆಹರು ಕಾಲದವರಿಂದ ಹಿಡಿದು ಈ ನಿನ್ನೆ ಮೊನ್ನೆಯವರೆಗಿನ ಎಲ್ಲರ ಹತ್ರದ್ದು ಒಂದು ನನಗೆ ಅದು ಈ ಸಾಹಿತ್ಯ ಅಕಾಡೆಮಿಯು ಮತ್ತೆ ಈ ಪಬ್ಲಿಕ್ ಲೈಫ್ ಇಲ್ಲಿ ಸಂಪರ್ಕ ಬಂದ ಕಾರಣ ಅದರ ಬಗ್ಗೆ ನಾನು ಎನ್ನದೇ ಆದ ಕೆಲವು ಮಾತುಗಳ ಹೇಳ್ತೆ. ಅಷ್ಟು ಬಿಟ್ರೆ ಅದು ಹಿಂಗೆ ಇರಗು ಹಿಂಗೆ
ಆಯ್ತು ಕೂಡ ನಮಗೆ ಯಾವುದನ್ನು ಹೇಳಲಿಲ್ಲ. ಯಾಕಂದ್ರೆ ಸಾಹಿತ್ಯ ಈಗಾಗಲೇ ಅದು ಹೇಳಿದ ಹಾಗೆ ಅದು ಒಂದೊಂದು ಜನಕ್ಕೆ ತಲುಪಬೇಕು. ಈಗ ಸರ್ಕಾರ ಹೇಳುವ ರೀತಿಯಲ್ಲಿ ಅವನು ಹೇಳಿದ ಇದೆ. ಯಾಕಂದ್ರೆ ಸರ್ಕಾರ ಎಂತ ಹೇಳ್ತದೆ, ಈಗ ಉದಾಹರಣೆ ಒಂದು ಮಾತು ಹೇಳ್ತೇನೆ. ಈಗ ನಾನು ಇಷ್ಟು ವರ್ಷ ಸಾಹಿತ್ಯ ಅಕಾಡೆಮಿ ಕೆಲಸ ಮಾಡಿದೆ. ಇಂದ್ರನ ಸಾಹಿತ್ಯ ಅಕಾಡೆಮಿಯ ಸ್ಥಿತಿ ನೋಡುವಾಗ ನನಗೆ ಭಾರಿ ಬೇಜಾರಾಗುತ್ತೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹೇಳ್ತಾ ಇದೆ, ಸ್ಟೇಟ್ ಅಕಾಡೆಮಿ ಬಿಡಿ ಕೆಟ್ಟದ್ದು, ಅಲ್ಲಿ ಸ್ಟೇಟ್ ಲೆವೆಲ್ನ ರಾಜಕೀಯ ಇರೋದು. ಆದ್ರೆ ಕೇಂದ್ರದಲ್ಲಿ ಎಂತ ಇದೆ ಅಂದ್ರೆ, ಇಷ್ಟು ದಿನ 70 ವರ್ಷ ಒಂದು ಸರಿಯಾದ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಒಂದು ಅಕೌಂಟಬಿಲಿಟಿ ಇದ್ದು ನಡೆದಂತಹ ಸಂಸ್ಥೆ ಈಗ ಕಳೆದ ಕೆಲವು ತಿಂಗಳಿಂದ ಎಂತ ಇದು ಅಂದ್ರೆ ಅದು ಸರ್ಕಾರದ ಕೈಗೊಂಬೆ ಹಂಗೆ ಆದ ಒಂದು ಸಣ್ಣ ಘಟನೆ ಇದ್ದು ಹಂಗೆ ಅದು ಯಾಕೆಂದ್ರೆ ಒಂದು ಇನ್ಸ್ಟಿಟ್ಯೂಷನ್ಗೆ ಹಂಗೆ ಅಪ್ಪಲಾಗ್ತಿಲ್ಲ. ಯಾಕೆಂದ್ರೆ ಈಗ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ಒಂದು ಅಧಿಕಾರಿ ಬಂದು ಈಗ ಸಾಹಿತ್ಯ ಅಕಾಡೆಮಿಯ ಸೆಕ್ರೆಟರಿಯಲ್ಲಿ ಅಲ್ಲಿ ಸರ್ಕಾರದ ನಿಯುಕ್ತಿ ಆಗಿದೆ. ಹಾಗೆ ಆ ದೃಷ್ಟಿಯಿಂದ ಈಗ ಮೊನ್ನೆ ಅದು ಎತ್ತಗೆ ಈಗ ಹೇಳಕ್ಕಾಗಿ ಬಂತು ಉಳಿದೆ. ಮೊನ್ನೆ ಎಲ್ಲರೂ ಡಿಸೆಂಬರ್ 18ಕ್ಕೆ ಪ್ರತಿ ವರ್ಷ ನಂಗೆ ಈಗ ಕಳೆದ ವರ್ಷ ಕನ್ನಡದ್ದು KV ನಾರಾಯಣ ಅವರ ಪುಸ್ತಕಕ್ಕೆ ಬಂದದ್ದು. ಹಾಗೆ ಈ ಸರ್ತಿಯುವುದೇ ಎಲ್ಲ ಭಾಷೆಯದು 24 ಭಾಷೆಯ ಈ ಪ್ರಶಸ್ತಿಗಳ ನಿರ್ಣಯ ಮಾಡಿ ಸಭೆ ಮೊನ್ನೆ ಡಿಸೆಂಬರ್ 18ಕ್ಕೆ ಆಯ್ತು ಅಲ್ಲಿ ಡೆಲ್ಲಿಯಲ್ಲಿ. ಆದ್ರೆ ಅದರ ಸರ್ಕಾರ ಯಾವುದೋ ಒಂದು ಜನಭಾಗಿದಲ್ಲಿ ಯಾವುದೇ ಆದ ಒಂದು ಕಾರಣ ಮಾಡಿಕೊಂಡು ಈ ಅವಾರ್ಡ್ಗಳ ರೀತಿ ಬದಲಿಸಿಕೊಳ್ಳಿ ಎಂಥದೋ ಒಂದು ಪ್ರಿಟೆಕ್ಸ್ಟ್ ಇಲ್ಲಿ ಅವು ಎಂತ ಮಾಡಿದ್ದವು ಅಂದ್ರೆ ಆ ಅವಾರ್ಡ್ಗಳಿಗೆ ಹೋಲ್ಡ್ ಮಾಡಿದ್ರು. ಇದು ಒಂದು ಸರಿಯಾದ ಬೆಳವಣಿಗೆ ಅಲ್ಲ, ನಾಟ್ ಹೆಲ್ದಿ, ಆರೋಗ್ಯಕರ ಬೆಳವಣಿಗೆ ಅಲ್ಲ ಇದು. ಈ 71ನೇ ವರ್ಷದಲ್ಲಿ ಈ ಅಕಾಡೆಮಿಯಲ್ಲಿ ನಡೆದ ಘಟನೆ ನಾನು ಇಷ್ಟು ವರ್ಷ ನೋಡಿದ ಘಟನೆ ಆಗಿದೆ, ಸರಿಯಾಗಿ ತೀರಾ ವಿರುದ್ಧವಾಗಿ ಕಾಣ್ತಾ ಇತ್ತು. ಇದು ಇತ್ತೀಚೆಗೆ ಡಿಸೆಂಬರ್ 18 ಮೊನ್ನೆ ನಡೆದಿದೆ, ಹಾಗಾಗಿ ನಾನು ಅದರ ಪ್ರಸ್ತಾಪ ಮಾಡ್ಲಿಕ್ಕೆ ಕಾರಣ. ಹಾಗಾಗಿ ಮುಂದಾಣ ಭವಿಷ್ಯ ಇನ್ನು ಸರ್ಕಾರ ಹೇಳಿದವಕ್ಕೆ ಅವಾರ್ಡ್ ಕೊಡುವಲ್ಲಿಗೆ ಹೋದರೆ ಅದು ಅದರಷ್ಟು ಒಂದು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅದರ ಬೇರೆ ಎಲ್ಲ ಹೇಳಿ ನನಗೆ ನನ್ನ ಮನಸ್ಸಿಗೆ ಅನಿಸುತ್ತೆ. ಯಾವುದೇ ಆಗಲಿ, ಸ್ಟೇಟಿಗೆ ಯಾವುದೇ, ಈಗ ಮುಖ್ಯಮಂತ್ರಿ ಹೇಳಿತೋ ಅದರ ಸಂಸ್ಕೃತಿ ಮಂತ್ರಿ ಹೇಳಿತೋ ಅವಕ್ಕೆ ಅವಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಯಾರು ಒಳ್ಳೆ ಬರೆದರೆ ಈ ಹೆಣ್ಣು ಗಂಡು ವಯಸ್ಸು ಇದು ಯಾವುದು ನೋಡ್ಲೇಡಿಯ. 60 ವರ್ಷದವಕ್ಕೂ ಕೊಡ್ಲಕ್ಕೂ 16 ವರ್ಷದವಕ್ಕೂ ಅವಾರ್ಡ್ ಕೊಡ್ಲಕ್ಕೂ ಅವು ಒಳ್ಳೇದು ಬರೆದ್ರೆ ಇದು ನಿಜಕ್ಕೂ ಇಡೀ ದೇಶದಲ್ಲಿ ನಡೆಕಾದ ಕೆಲಸ. ಹೆಂಗೆ ಸಂಸ್ಕೃತಲ್ಲೆಲ್ಲ ಮೊದಲು ಹೇಳಿದ್ದವರು ಕಾಳಿದಾಸ ಬರೆದರು ಶ್ರೇಷ್ಠ ಒಂದು ಶ್ರೇಷ್ಠ. ನಿನ್ನೆ ಮೊನ್ನೆ ಬರೆದವರು ಒಳ್ಳೇದು ಬರೆದರೆ ಅದರ ನಾವು ಒಳ್ಳೆಯ ಸಾಹಿತ್ಯ ಹೇಳ್ತಕ್ಕಂಥ ಅದರ ಗುರುತಿಸಿ ಅದಕ್ಕೆ ಪ್ರಶಸ್ತಿ ಕೊಡಬೇಕು. ಅದರಲ್ಲಿ ಮತ್ತೆ ಪುರಾಣ ವಿದ್ಯೆಯವನ ಸರ್ವಂ ಹೇಳಿದ ಹಾಗೆ ಇದು ಅವು ಬರೆದದು ಸರಿ ಇವು ಬರೆದದು ಸರಿ ಎಲ್ಲ ಹೇಳ್ತಾ ಈ ರೀತಿಯ ಧೋರಣೆಗಳೆಲ್ಲ ನಾವು ತೆಕ್ಕೊಂಬಲು ಸಾಧ್ಯ ಇಲ್ಲ. ಮತ್ತೆ ರಾಜಕೀಯ ಕಾರಣಕ್ಕೋಸ್ಕರ ನಾವು ಯಾವುದೇ ಅವಾರ್ಡ್ಗಳ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಟ್ಟ ಕೂಡಲೇ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅದು ಅನ್ಯಾಯ ಆಗುವುದು ಎನ್ನ ಮಾತಿನ ನಾನು ಹೇಳಿದ್ದೆ. ಎಂದ್ರೆ ಹೇಳ್ರೆ ಈಗ ಇಷ್ಟು ವರ್ಷದ ಅನುಭವ ನಾವು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗೆ ಈಗ ಹೇಳ್ರೆ ಅದು ತುಂಬಾ ಕಷ್ಟ ಇತ್ತು. ಎಂತ ಹೇಳಿದ್ರೆ ಖಂಡಿತ ಈಗ ಆಲ್ರೆಡಿ 1 ಗಂಟೆ ಹೊತ್ತಾತ, 1 ಗಂಟೆ ಕಳೆದೇ ಗೊತ್ತಾಯ್ತಿಲ್ಲ ಹೇಳಕ್ಕು. ಅಂತ ಹೇಳಿದ್ರೆ ಅಷ್ಟಿದ್ದು ಅಷ್ಟು ನಾಲೆಜ್ ಇದ್ದು ಹೇಳಕ್ಕು, ಹಾಗೆ ಅಷ್ಟು ಒಡನಾಡಿದ್ದವು. ಹೀಗಿಪ್ಪಾಗ ಖಂಡಿತ ಒಂದು ಕಾಲಮಿತಿಯಿಂದ ಜ್ಞಾನಿಗಳದ್ದು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೆ ಅಂತ ಹೇಳ್ರೆ, ನಮ್ಮ ಹವ್ಯಕರಲ್ಲಿ ಸುಮಾರಷ್ಟು ಜನ ಸಾಧಕರಿದ್ದವು. ನಿಂದ ನೋಡಿದ ಸಾಧಕರ ಒಂದು 3 ಜನರ ಹೆಸರ ನೆಕ್ಸ್ಟ್ ಹಿಂಗೆ ಪರಿಚಯ ಮಾಡಿಸಬೇಕು ಅಥವಾ ಅವರ ಮಾತಾಡ್ಸಬೇಕು ಹೇಳ್ಯಾರ, ನಿಂಗ 6 ಹೆಸರು ಹೇಳಿ ಇಷ್ಟಪಡ. ಅಲ್ಲ, ಈಗ ಹವ್ಯಕರಲ್ಲೇ ತೆಕ್ಕೊಂಬಾಗ ಹೊಸಬರಿದ್ದೆಲ್ಲ ಬರಿತಾ ಇದ್ದವು ನನಗೆ ಅಷ್ಟು ಮಾಹಿತಿ ಇಲ್ಲ. ಅಲ್ಲ, ಸಾಹಿತ್ಯ ಕ್ಷೇತ್ರಲ್ಲೇ ಆಯ್ಕು ಹೇಳಿಲ್ಲೆ, ಬೇರೆ ಯಾವ ಕ್ಷೇತ್ರ? ಬೇರೆ ಕ್ಷೇತ್ರಗಳಲ್ಲಿ ಕೂಡ ಈಗ ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರವರ ಕೊಡುಗೆ ಕೊಡುವ ಇದ್ದವು. ಆದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದ ಇದು ಹೇಳಿದ್ರೆ ಈಗ ಅಕಾಡೆಮಿ ಗುರುತಿಸಿದ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಈಗ KV ತಿರುಮಲೇಶ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದು, ಹಂಗೆ ಅದೇ ರೀತಿ ನಮ್ಮ ಇವರಿಗೆ ಪುತ್ತೂರಿನ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ ಅಲ್ಲ ಅದು ಹೇಳೋದು ನಮ್ಮ ದಕ್ಷಿಣ ಕನ್ನಡದ ಹಿರಿಯರೆ ಹಂಗೆ ಸಾಕಷ್ಟು ಜನಕ್ಕೆ ಬೈಂದು, ಗೋಪಾಲಕೃಷ್ಣ ಪೈ ಹೇಳೋಕೆ ಬೈಂದು, ಪೆರ್ಲವರು ಹಿಂಗೆ ಅದೆಲ್ಲ ಬೈಂದು. ಆದ್ರೆ ಎಲ್ಲಾ ಫೀಲ್ಡ್ ಇಂದ ಹೇಳಕ್ಕೆ ನನಗೆ ಅಷ್ಟು ಈಗ
ನಾನು ತಕ್ಷಣಕ್ಕೆ ಹೇಳಲು ಸಾಧ್ಯ ಇಲ್ಲ. ಹ. ಯಾಕಂದ್ರೆ ನಮ್ಮ ಹವ್ಯಕ ಭಾಷೆದನ್ನೇ ಸಾಹಿತ್ಯವನ್ನು ಕೂಡ ಮೊದಲಲ್ಲಿ 55ನೇ ಇಸವಿಯಿಂದಲೇ ಸಾಕಷ್ಟು ಜನ ಬರ್ಕೊಂಡು ಬಂದವರು. ಹ. ಮರಕ್ಕಿಣಿ, ಅಡಾರು ನಾವಲೇಶ್ವರ ಭಟ್ರು, ಹ. ಹಿಂಗೆ ಸಾಕಷ್ಟು ಜನ. ಮತ್ತೆ ಕೆಲವು ಹೆಣ್ಮಕ್ಳು ಈಗ ಕೊಡಗಿನ ಗೌರಮ್ಮನಾಗಿ ಹೋಗ್ಬಾರ್ದವು ಎಲ್ಲ ನಮ್ಮ ಹವ್ಯಕ ಹಂಗೆ ಇತ್ತು. ಎಲ್ಲ ಹವ್ಯಕ ಹೇಳಿ ಮಂಜುನಾಥ ಯಾವ ಮಡಿಕೇರಿ, ಹೀಗೆ ಸಾಕಷ್ಟು ಜನ ಇದೆಲ್ಲ ಇತ್ತು. ಮತ್ತೆ ನಮ್ಮ ಹವ್ಯಕದಲ್ಲೇ ಸಾಹಿತ್ಯಿಕವಾಗಿ ಸಾಧನೆ ಮಾಡಿದವರು ಈಗ ವಸಂತ ಕುಮಾರ್ ಕಲ್ಲನಾಗಿ ಅವೆಲ್ಲ ಒಳ್ಳೆ ಸಾಧನೆ ಮಾಡಿದ್ದೆವು. ನಮ್ಮ ಹರಿಕೃಷ್ಣ ಬರಣ್ಯ ಮಾಡಿದ್ದೆವು ಹವ್ಯಕಲ್ಲೇ. ನಾಟಕ, ಬದ್ಧ, ಆಡ್ತು ನಾಟಕ, ಹಿಂಗೆ. ಆಮೇಲೆ ಅಲ್ಲಿ ಕಾಸರಗೋಡು ಕಡೆ ವಿ ಕುಳಮರವಾಳು, ಅವೆಲ್ಲ ಸಾಕಷ್ಟು ಹವ್ಯಕ ನಿಘಂಟು ಒಳ್ಳೆಯವನ್ನು ಮಾಡಿದ್ದೆವು. ಹಿಂದೆ ತಾಳ್ತಜಿ ಕೇಶವ ಭಟ್ರು ಮಾಡಿದ್ದೆವು. ಹಿಂಗೆ ಆ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರವರ ಕಾಂಟ್ರಿಬ್ಯೂಷನ್ ನಮ್ಮ ಹವ್ಯಕ ಇದು ಮಾಡಿದ್ದೆವು. ಯಾಕಂದ್ರೆ ಸಾಕಷ್ಟು ವಿದ್ವಾಂಸರಾಗಬೇಕು. ಈಗ ಇಲ್ಲಿ ಬಂಡವಾಳ ಹೊಡೆಯಲಿ ನೀರ್ಪಾಚೆ ಭೀಮಾ ಬಿಟ್ಟುಕೊಂಡಿದ್ದು ಅವರಿಗೆ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ. ಅವು ಅವರ ಸಣ್ಣ ಪ್ರಾಯದಲ್ಲಿ ಸಾಮಾನ್ಯವರ್ಗ ಅವು ನೀರ್ಚಾಲಲ್ಲಿ ವಿದ್ವಾನ ಇದನ್ನ ಮಾಡಿದರು. ಅವು ಸಾಮಾನ್ಯ 1952-53 ಹೊತ್ತಿಗೆ ಅವು ಸಂಸ್ಕೃತದಲ್ಲಿ ಒಂದು ಪದ ಪದ್ಯಕ್ಕೆ ರಾಷ್ಟ್ರಪತಿ ಇಂದ ಒಂದು ಪ್ರಶಸ್ತಿ. ಆ ರೀತಿ ಸಾಧನೆ ಮಾಡಿದವು ಸಾಕಷ್ಟು ಜನ ಇದೆ. ಈಗಾಗಲೇ D.N. ಶಂಕರ ಭಟ್ರು ಕೂಡ ವ್ಯಾಕರಣ ಕ್ಷೇತ್ರದಲ್ಲಿ ಆಮೇಲೆ ಅವು ಮಾಡಿದಂತಹ ಸಾಧನೆ ಬಹಳ ಅದ್ಭುತವಾದ್ದು. ಸಾಕಷ್ಟು ಪುಸ್ತಕ ಇತ್ತು ಅವರದ್ದು, ಮೈಸೂರಲ್ಲಿ ಇದ್ದವು. ಅವರ ಅಪ್ಪನೂ ಹಂಗೆ ನಾರಾಯಣ ಶಾಸ್ತ್ರಿಗಳು ಪುಸ್ತಕ ಹೆಚ್ಚು ಬರುತ್ತವಿಲ್ಲ, ಇದೆರಡು ಪುಸ್ತಕಗಳು. ಆದ್ರೆ ಅವು ಎಷ್ಟೋ ಜನ ಶಿಷ್ಯಂದಿರ ಆ ಕಾಲಕ್ಕೆ ತಯಾರು ಮಾಡಿ ಅವರೆಲ್ಲರ ಮೆಚ್ಚುಗೆ. ದಬ್ಬೆ ನಾರಾಯಣ ಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರುಗಳು. ಅವು ರಿಟೈರ್ ಆದ ಮತ್ತು ಕೂಡ ದರ್ಬೆಲಿ ಮೈಸೂರಲ್ಲಿ ಅವ್ರ ಹತ್ರ ಎಲ್ಲರೂ ಹೋಗಿ ಒಂದು ಅವರ ಮಾರ್ಗದರ್ಶನ ಪಡ್ಕೊಂಡಿದ್ರು. ಹಾಗೆಲ್ಲ ಸಾಕಷ್ಟು ಜನ ಇದ್ದವು, ನಮ್ಮ ಹವ್ಯಕರಲ್ಲಿದ್ದವು, ಬ್ರಾಹ್ಮಣರಲ್ಲಿದ್ದವು, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದವು. ಹಂಗಾಗಿ ಅಂದ್ರೆ ಈಗ ನಾವಿಗೆ ಹಾಗೆ ಹೇಳಲಿಕ್ಕೆ, ಯಾಕೆಂದ್ರೆ ಒಂದೀಗ ಕ್ರಿಕೆಟ್ ರೂಢಿ ತಕೊಂಡ್ರೆ ಕ್ರಿಕೆಟ್ ತರ್ಕೊಂಡೆ ರಘುರಾಮ್ ಭಟ್ ಒಳ್ಳೆದು. ಅವು ಈಗ ಇದು ರಾಜ್ಯ ಮಟ್ಟದ ರಣಜಿಲಿ ಮತ್ತೆ ರಾಷ್ಟ್ರ ಮಟ್ಟದ ಕೆಲವು ಆಟ ಎಲ್ಲ ಆಡಿದವು. ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ಕ್ರಿಕೆಟ್ ಇದು ಪದಾಧಿಕಾರಿ, ಅಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಆಯ್ತು. ಹಾಗೆ ಹೇಳಿದ್ರೆ ಬೇರೆ ಬೇರೆ ಫೀಲ್ಡ್ ಇಲ್ಲಿ ನಮ್ಮವು ಸಂಗೀತ, ನಾಟ್ಯ ಎಲ್ಲ ಕ್ಷೇತ್ರದಲ್ಲಿ ಇದ್ದವು. ಹಂಗಾಗಿ ಅವರ ಹೇಳಕ್ಕೆ ಈಗ ತಕ್ಷಣಕ್ಕೆ ಹೇಳಿಕೊಟ್ರೆ ಒಂದು 2-3 ಹೆಸರು ಹೇಳಿ ಮಾಡಿದ್ದದು. ಈ ಇಂಟರ್ವ್ಯೂ ಮಾಡಿದ್ದಕ್ಕೆ ಅನ್ನೋದು ತಯಾರಾಗಿ ಇದು ಮಾತಾಡಿದ್ದಲ್ಲ. ಹಾಗಾಗಿ ಅದು ಗೊತ್ತಿದ್ದಾನೆ. ಈಗ ಏನೇನು ಒಂದು ಸ್ಪಾಂಟೇನಿಯಸ್ ಹೇಳ್ತಾ ಹಂಗೆ ತಯಾರು ಮಾಡಿದ್ದಕ್ಕಿಂತ ಜಾಸ್ತಿ ಸ್ಪಾಂಟೇನಿಯಸ್ಲಿ ಬಂದದ್ದು ಹೆಚ್ಚು ಹೆಚ್ಚು ಡೀಟೇಲ್ಸ್ ನಾನು ಎಂತದ್ದು ಹೇಳಿಕೊಟ್ರೆ ಕೆಲವು ಸರ್ತಿ ಈಗ ಅದು ಮುಂದೆ ಹೆಚ್ಚು ಕಮ್ಮಿ ಆಯ್ತು. ಅದೀಗ ಅದಕ್ಕೆ ಒಂದು ಕ್ಷಮೆ ಇರಲಿ. ಅದು ಹೇಳುವಾಗ ಅದಕ್ಕೆ ಒಂದು ಏಕಸೂತ್ರತೆಯಲ್ಲಿ ಬೈಂದಿಲ್ಲ ಹೇಳಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಜನರಲ್ ಟಾಕಿನ ಹಂಗಾಗಿದೆ. ಹಂಗಾಗಿ ಇದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಇನ್ನೊಂದು ಈಗ ಸಾಹಿತ್ಯ ಚರಿತ್ರೆ ಅಥವಾ ಇನ್ನೊಂದು ಇದ್ದಾರೆ ಒಂದು ಒಂದು ಕ್ರಮಲ್ಲಿ ನಾನು ಮಾತಾಡಿದ್ದೇನೆ. ಕೇಳಿದ್ದಕ್ಕೆ ಮತ್ತೆ ಹತ್ತು ಇತ್ಲಾಗೆ ಎಲ್ಲ ಎಂತೆಲ್ಲ ಅನುಭವಕ್ಕೆ ಬೇಕಾದ್ರೆ ಹಾಗೆ ಹೇಳಿ ಹೋದೆ. ಹಾಗಾಗಿ ಯಾಕಂದ್ರೆ ಇದು ಈಗ ನನಗೆ ಈಗ ಹೆಚ್ಚು ಕಮ್ಮಿ ರಿಟೈರ್ ಆಗಿ 3-4 ವರ್ಷ ಆಯ್ತು. ಹೀಗೆ ಕಷ್ಟಪಗೆ ಎಂತ ಅದು ಹೇಳಿದ್ರೆ ಈಗ ವಿಷಯಂಗ ಇದ್ದ ಈಗ ಇದರ ಬಗ್ಗೆ ಒಂದು ಪುಸ್ತಕವನ್ನೇ ಬರಿತಾ ಇದ್ದೆ. ಹಾಗಾಗಿ ಸುಮಾರು 50 ವರ್ಷ ಅಥವಾ 5 ದಶಕದ ಕಥೆ ಆದ ಕಾರಣ ಅದರ ಪಕ್ಕ ಒಂದು ಹಿಡಿ ಹಿಡಿದಾಗೆ ಕೇಳಲು ಸಾಧ್ಯ ಇಲ್ಲ. ಹಾಗಿದೆ. ಮತ್ತೆ ಸಾಕಷ್ಟು ನಾನು ಈಗಾಗಲೇ ಹೇಳಿದಂಗೆ ಬೇರೆಯವರೊಟ್ಟಿಗೆ ಮಗ ಮಾತುಕತೆ ಅದ ಮತ್ತೆ ಕೆಲವು ಉಪನ್ಯಾಸಗಳು ಮಾಡ್ತಾ ಕಾರಣ ನಮ್ಮ ಸಾಹಿತ್ಯ ಬಗ್ಗೆ, ಸಂಸ್ಕೃತಿ ಬಗ್ಗೆ ಅದು ಆನ್ಲೈನ್ ಅಥವಾ ಬರವಣಿಗೆ ಮಾಡ್ತಾ ಇದ್ದ ಕಾರಣ ಎಂತ ಇದು ಹೊರಡೆ ಈಗ ಹೇಳಿದ್ದೆಲ್ಲವುದೇ ಒಂದೇ ರೀತಿಯಲ್ಲಿ ಎಲ್ಲವನ್ನು ಹೇಳಿ ಅದು ಕಷ್ಟ ಆಗ್ತದೆ. ಆದ್ರೆ ನನಗೆಂಥದ್ದು ನೆನಪಿಗೆ ಬಂದ ಹಾಗೆ ಅದರ ಕೆಲವು ಹೇಳಿ ಹೋದೆ. ಇನ್ನೊಂದೇ ಅದು ಕೂಡ ಹೇಳ್ತಾರೆ ಸಮಯದ ಒಂದು ಇದ್ದಿದ್ದು. ಈಗ ಗಂಟೆ ಕಟ್ಲೆ ಹಂಗೆ ಮಾತಾಡಲಿ, ಹಿಂಗೆ ಮಾತಾಡ್ರಿ, ಮಾತಾಡ್ತಾ ಹಂಗೆ ಭಾಷಣ ಮಾಡ್ತಾ ಹಂಗೆ ನಾವು ಎಲ್ಲಾ ವಿಚಾರಗಳನ್ನು ಹಂಗೆ ಒಂದೇ ಸತಿಯಲ್ಲಿ ಹೇಳಿ ರೆಡಿ ಆದ್ರೆ
ನನಗೆ ಪುಸ್ತಕ ರೂಪದಲ್ಲಿ ಅಥವಾ ಹ್ಮ್. ಇನ್ನೊಂದು ಲೇಖನ ರೂಪದಲ್ಲಿ ಒಪ್ಪಾಗ ಜನಗಳಿಗೆ ತಲುಪೋದು. ಆದ್ರೆ ನಾನು ಎಂತ ಆಯ್ತು ಅಂದ್ರೆ ಹೇಳಿದೆ ಒಂದು ಸಣ್ಣ ಶಾಲೆಗೆ ಹೋಗುವಾಗ ಕಾಲದಲ್ಲಿ ಸ್ವರ್ಗದಲ್ಲಿ ಓದ್ತಾ ಇತ್ತು, ಅಥವಾ ಕಾಣದಲ್ಲಿ ಆರ್ಲೋದಲ್ಲಿ ಸ್ಕೂಲ್ ಹೋಗ್ತೇವೆ ಅಥವಾ ಕಾಲೇಜ್ ಹಾಸ್ಟೆಲ್ ಹೋಗ್ತೇವೆ. ಕಲ್ಯಾಣದಲ್ಲಿ ಎಷ್ಟೋ ಇನ್ನೂದೇ ಬೇರೆ ರೀತಿಯ ಅನುಭವ ಮತ್ತೆ ಇದೆಲ್ಲ ಎಲ್ಲಾ ರೀತಿಗೆ ಆಯ್ತು, ಸಾಹಿತಿಗಳೊಟ್ಟಿಗೆ ಬೇರೆಯವರೊಟ್ಟಿಗೆ ಎಲ್ಲ. ಯಾಕಂದ್ರೆ ಅದು ಆ, ಕನ್ನಡ, ಮಲಯಾಳ, ತುಳು ಹೀಗೆ ಬೇರೆ ಬೇರೆ ಭಾಷೆಗಳು ನಮಗೆ ಸಿಕ್ಕಿದ ಕಾರಣ, ಕೊಂಕಣಿ ಎಲ್ಲ ಇದ್ದವು. ಹಾಗಾದ ಕಾರಣ ಅದೆಂತ ಆಯ್ತು ಅಂತ ಹೇಳಿದ್ರೆ ಒಂದು ಹೇಗೆ ಒಂದೇ ಇದರಲ್ಲಿ ಅವರೆಲ್ಲ ಹಿಡಿದು ಅದರ ಬಗ್ಗೆ ಹೇಳಿ ಕಷ್ಟ. ಆದ್ರೆ ಏನ ಹೇಳಿದ್ದಕ್ಕೆ ಹೆಚ್ಚು ಕಮ್ಮಿ ಆ, ಒಂದು ಆ, ಅಂದಾಜು ಪ್ರಕಾರ ಆ, ನಾನು ಈಗ ಸಾಕಷ್ಟು ಹೊತ್ತು ಮಾತಾಡಿದ್ದೆ. ಆದ ಕಾರಣ ನಾವು ಮತ್ತೆ ಇನ್ನೂ ಒಳ್ಳೆಯ ಸಾಹಿತ್ಯ ಬರುವ ಹೆಚ್ಚಾಗಲಿ, ಹಾಗೆ ಸಮಾಜಕ್ಕೆ ನಮ್ಮ ಈಗಾಣ ಈ ಒಂದು ಹೊಸ ಯುವಜನಾಂಗ ಅಥವಾ ಹೊಸಬರು ಮಕ್ಕಳು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ಕೃತಿಗಳ ಒಳ್ಳೊಳ್ಳೆಯ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಎಲ್ಲರದ್ದು ಕೊಡುಗೆ ಹಾಗೆ ಆಗಲಿ ಅಂತ ಒಂದು ಆಶೆ. ನಿಂಗಳ ಪುಸ್ತಕವ ನಿರೀಕ್ಷಿಸುತ್ತಾ ಇಷ್ಟು ಹೊತ್ತು ನಿಂಗ ಮಾತಾಡಿದ್ವಿ. ಖಂಡಿತ ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ಇಷ್ಟು ವರ್ಷದ ಒಂದು ಅನುಭವ ಇಷ್ಟು ಹೊತ್ತಿಲಿ ಹೇಳುದು ತುಂಬಾ ಕಷ್ಟದ ವಿಷಯ. ಆದರದೇ ಇಷ್ಟು ಹೊತ್ತು ಕೂದು ನಿಂಗಳ ಅನುಭವ ಹಂಚಿಕೊಂಡಿರಿ. ಧನ್ಯವಾದಗಳು ನಿಮಗೆ ಹೇಳಿ ತಿಳಿಸುತ್ತಾ. ಖಂಡಿತ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳ್ತಾ ನಮಸ್ತೆ.